ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಸಚಿವ ರಾಮಲಿಂಗಾರೆಡ್ಡಿರವರು ಮತ್ತು ಶಾಸಕರಾದ ಬೇಶಿವಣ್ಣರವರು. ಇನ್ನು ಮರಸೂರು ಸರ್ಕಾರಿ ಆಸ್ಪತ್ರೆಯ ಕಟ್ಟಡದ ಪಕ್ಕದಲ್ಲಿ ಎಸ್ಇಎಸ್ ಆಟೋಮೋಟಿವ್ ಪ್ರೈವೇಟ್ ಲಿಮಿಟೆಡ್ನ ಸಿಎಸ್ಆರ್ನ ಅನುದಾನದಡಿಯಲ್ಲಿ ನಿರ್ಮಿಸಿರುವ ಮಕ್ಕಳ ಮತ್ತು ತಾಯಂದಿರ ಹಾರೈಕೆ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಆರ್ಎಂಜೆಡ್ ಗ್ರೂಪ್ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಹೈಟೆಕ್ ಅಂಗನವಾಡಿ ಕಟ್ಟಡ ಉದ್ಘಾಟನೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಡಿಎಲ್ ವಿತರಣೆ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಜನಪ್ರತಿನಿಧಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಉಪಾಧ್ಯಕ್ಷ, ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರ ಅವಧಿಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ರಂಗಮಂದಿರದಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಧಿಕಾರಿಗಳು ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು. ಹಾಗೆಯೇ ಸಹಕಾರ ನೀಡಿದ ಗಣ್ಯರಿಗೆ ಮತ್ತು ಸ್ಥಳೀಯ ಮುಖಂಡರಿಗೆ, ಜನಪ್ರತಿನಿಧಿಗಳಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ನಾರಾಯಣ ರೆಡ್ಡಿರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ರಾಮಕೃಷ್ಣ ರೆಡ್ಡಿ, ಮಾಜಿ ಅಧ್ಯಕ್ಷರಾದ ಬಂಡಾಪುರ ರಮೇಶ್ ರೆಡ್ಡಿ, ಪ್ರಭಾಕರ್ ರೆಡ್ಡಿ, ಮಂಜುಳಾ ಸೋಮಶೇಖರ್, ಉಪಾಧ್ಯಕ್ಷರಾದ ಚಂದ್ರಕಲಾ ಯಲ್ಲಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರು, ಪಿಡಿಒ ಮುರಳಿ, ಕಾರ್ಯದರ್ಶಿ ಯೋಗೇಶ್ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಮಸ್ಥರು, ಅಂಗನವಾಡಿ ಕಾರ್ಯಕರ್ತೆಯರು ಭಾಗವಹಿಸಿದ್ರು. ಬಹುಶಃ CSR ಅಂದರೆ ನಾವು ಸಾಮಾಜಿಕ ಜವಾಬ್ದಾರಿ ಅಂತ ಕರಿತೇವೆ. ಒಂದು ಸಂಸ್ಥೆ ಸಮಾಜದಿಂದ ಭಾಳ ಪಡ್ಕೊಳ್ಳುತ್ತೆ, ಕಾರ್ಮಿಕರನ್ನು ಪಡ್ಕೊಳ್ಳುತ್ತೆ, ನೀರನ್ನು ಪಡ್ಕೊಳ್ಳುತ್ತೆ, ಗಾಳಿಯನ್ನು ಪಡ್ಕೊಳ್ತೇವೆ, ರಾ ಮೆಟೀರಿಯಲನ್ನು ಪಡ್ಕೊಳ್ತೇವೆ. ಇಷ್ಟೆಲ್ಲ ಪಡ್ಕೊಳ್ಬೇಕಾದ್ರೆ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಹೀಗಾಗಿ ಆ ಕೆಲಸವನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಬರ್ತಾ ಇದ್ದೇವೆ ನಾವು. ನಿಮ್ಮ ಆನೇಕಲ್ ತಾಲೂಕಿನಲ್ಲಿ ಭಾಳ ಹೆಮ್ಮೆ ಆಗ್ತದೆ. ಇದು ನಮಗೆ 3ನೇ ಪ್ರಾಜೆಕ್ಟ್. ಮೊದಲನೇದು ಮಾಸ್ಟರ್ ಇಲ್ಲೇ ಇದ್ದಾರೆ ಮುನ್ರೆಡ್ಡಿ ಅವರು, ಅವರ ಊರಿನಲ್ಲಿ ಒಂದು ಶಾಲೆಯನ್ನು ಕಟ್ಟಿದ್ದೇವೆ. ಹೆಚ್ಚು ಕಮ್ಮಿ 1,10,00,000 ರೂಪಾಯಿ ಖರ್ಚು ಮಾಡಿದ್ದೇವೆ ಆ ಶಾಲೆಗೆ. ಯಾಕೆಂದರೆ ಸಮಸ್ಯೆಗಳು ಏನೇ ಇದ್ದರೂ ಅವೆಲ್ಲಕ್ಕೂ ಪರಿಹಾರ ಒಳ್ಳೆಯ ಶಿಕ್ಷಣ. ಹೀಗಾಗಿ ಶಿಕ್ಷಣ ಯಾವ ಗ್ರಾಮಗಳಲ್ಲಿ ಶಿಕ್ಷಕರು ಹೆಚ್ಚಿರ್ತಾರೋ, ಶಿಕ್ಷಣ ಒಳ್ಳೆ ರೀತಿಯಲ್ಲಿ ಇರುತ್ತೋ ಅಲ್ಲಿ ಸಮಸ್ಯೆಗಳು ಕಡಿಮೆ ಇರ್ತವೆ. ಸಮಸ್ಯೆಗಳು ಇಲ್ಲ ಅಂತಲ್ಲ, ಕಡಿಮೆ ಇರ್ತವೆ. ಇನ್ನು ಎರಡನೇದಾಗಿ ನೀವು ನೋಡಿರ್ಬೋದು, ಈ ರಸ್ತೆ ದಾಟಿದ್ರೆ ಹತ್ತು ಕಡೆ ಮನೋನಂದನ ಅಂತ ನಿಮ್ಮ ಆನೇಕಲ್ ತಾಲೂಕಿನಲ್ಲಿ ಹೆಚ್ಚು ಕಮ್ಮಿ ನಮ್ಮ ಸರ್ವೆ ಪ್ರಕಾರ 1,200 ಮಕ್ಕಳು ಬೇರೆ ಬೇರೆ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನಾವೇ ಒಂದು ಸರ್ವೆ ಮಾಡಿ ಈ ಆನೇಕಲ್ ತಾಲೂಕನ್ನೇ ಯಾಕೆ ನಾವು ಆಯ್ಕೆ ಮಾಡ್ಕೊಂಡಿವಿ ಅಂದರೆ, ಸುಮಾರು ಹೆಚ್ಚು ಕಾರ್ಮಿಕರು ಇರ್ತಕ್ಕಂಥ ಒಂದು ಜಾಗ, ಹೆಚ್ಚು ಮೈಗ್ರೇಟೆಡ್ ಕಾರ್ಮಿಕರು ಇರ್ತಕ್ಕಂಥ ಜಾಗ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ, ಮತ್ತು ಶಿಕ್ಷಣ ಕಲೀಲಿಕ್ಕೂ ಅವರಿಗೆ ಶಕ್ತಿ ಇರೋದಿಲ್ಲ. ಕೆಲವು ಕಾರಣಗಳಿಂದ ಅವರು ಅಂಗವಿಕಲರಾಗಿರ್ತಾರೆ ಅಥವಾ ಮಾನಸಿಕವಾಗಿ ಕಾಯಿಲೆ ಹೊಂದಿರ್ತಾರೆ. ಹೀಗಾಗಿ ಅಲ್ಲೂ ಕೂಡ ಸುಮಾರು 1.5 ಕೋಟಿ ರೂಪಾಯಿ ಖರ್ಚು ಮಾಡಿ 15 ಮಿಲಿಯನ್ ಖರ್ಚು ಮಾಡಿ ನಾವು ಆ ಸಂಸ್ಥೆಯನ್ನು ನಾವು ಕಟ್ಕೊಟ್ಟಿದ್ದೇವೆ. ಭಾಳ ಚೆನ್ನಾಗಿ ನಡೀತಾ ಇದೆ. ಇನ್ನು ಈ ಸಂಸ್ಥೆ ಮುಖ್ಯ ಕಾರಣ ನಾನು ನೆನೆಸ್ಕೋಬೇಕಾದ 2 ವ್ಯಕ್ತಿಗಳನ್ನು ನಾನು ನೆನೆಸ್ಕೋಬೇಕು. ಮೊದಲನೇದು ನಿಮ್ಮ ಮಾಸ್ಟ್ರು. ಅವರು ಈ ತಾಲೂಕಿಗೆ ಒಂದು ಆಸ್ತಿ ಅಂತ ನಾನು ಹೇಳ್ಬೋದು. ಅದರಲ್ಲಿ 2 ಮಾತಿಲ್ಲ. ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೇವೆ. ನಮ್ಮ ಮೊದಲನೇ ಪ್ರಾಜೆಕ್ಟ್ ಪ್ರಾರಂಭ ಆದಾಗ ಅವರು ಸೇವೆನಲ್ಲಿದ್ದರು. ಅದಾದಮೇಲೆ ನಿವೃತ್ತಿ ಆದರು. ನಾನೆಲ್ಲ ಅಂದ್ಕೊಂಡಿದ್ದೆ, ನಾನು ನಿವೃತ್ತಿ ಆದಮೇಲೆ ಕೈಗೆ ಸಿಗೋದಿಲ್ಲ ಅಂತ.
ನಿವೃತ್ತಿ ಆದಮೇಲೆ ಹೆಚ್ಚು ಸಿಗ್ತಾ ಹೋದರು ನಮಗೆ. ಸೊ ಹೀಗಾಗಿ ಅವ್ರಿಗೆ ಹೇಳಿದ್ದೆ ನಾನು, ಇನ್ನೂ ಏನಾದರೂ ಒಳ್ಳೆ ಪ್ರಾಜೆಕ್ಟ್ ಇದ್ದರೆ ನೋಡಿ ಮಾಸ್ಟ್ರೇ, ಈ ತಾಲೂಕಿಗೆ ನಾವು ಏನಾದರೂ ಮಾಡೋಣ ಅಂತ ತಮ್ಮ MLA ಹತ್ರನೂ ನಾನು ಮಾತಾಡಿದ್ದೆ ನಾನು. ಅವರೆಲ್ಲ ಸೇರಿ ಒಮ್ಮೆ ನನಗೆ ನಿಮ್ಮ ರಮೇಶ್ ಅವರನ್ನು ಪರಿಚಯ ಮಾಡಿಕೊಟ್ರು. ಸರ್, ಪಂಚಾಯತಿ ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದೆ, ಭಾಳ ಒಳ್ಳೆ ಜನಗಳಿದ್ದಾರೆ, ಇಲ್ಲಿ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ಮಾಸ್ಟರ್ ನಿಮ್ಮ ರಮೇಶ್ ಅವರನ್ನು ನನ್ನ ಬಳಿ ಕರ್ಕೊಬಂದರು. ಆವತ್ತೇ ನಿರ್ಧಾರ ಮಾಡಿದ್ವಿ, ಇಲ್ಲ ಈ ಪ್ರಾಜೆಕ್ಟನ್ನು ಮಾಡೋಣ ಅಂತೇಳಿ ನಾವು ನಿರ್ಧಾರ ತಗೊಂಡ್ವಿ. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ರೋಟ್ರಿ ಬ್ಯಾಂಗ್ಳೂರು ಬ್ರಿಗೇಡ್ಸ್ ಅಂತ. ಅವರು ನಮ್ಮ ಜೊತೆ ಸತತವಾಗಿ, ಒಂದು ವಿಶೇಷ ಹೇಳಬೇಕಂದ್ರೆ, ನಾರ್ಮಲಿ ನಾನು ₹1 ಕೊಟ್ಟರೆ ಇಲ್ಲಿ ಬಂದು ಮುಟ್ಲಿಕ್ಕೆ ಅದು 90 ಪೈಸೆ ಆಗ್ತದೆ ಪ್ರಾಮಾಣಿಕವಾಗಿ, ಏಕೆಂದರೆ ಬೇರೆ ಬೇರೆ ಕೆಲಸ ಇರುತ್ತೆ. ರೋಟ್ರಿ ಯಾಕೆ ನಮಗೆ ಬೇಕು ಅಂದರೆ, ನಾನು ರೋಟ್ರಿಗೆ ₹1 ಕೊಟ್ಟರೆ ಅವರು ₹1 10 ಪೈಸೆ ಕೆಲಸ ಮಾಡ್ತಾರೆ. ಆಮೇಲೆ ಅವರು ಇವತ್ತು ಇನಾಗ್ರೇಷನ್ ಆಯಿತು, ಈ ಬಿಲ್ಡಿಂಗ್ ಮುಗೀತು ಅನ್ನೋರಲ್ಲ, ನೀವೆಲ್ಲ ಬಿಗಿಯಾಗಿ ಅವ್ರನ್ನ ಇಟ್ಕೋಬೇಕು ನೀವು. ಸೊ ಅವರು ನಿರಂತರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಬರ್ತಾ ಇರ್ತಾರೆ. ಯಾಕೆಂದರೆ ರೊಟೇರಿಯನ್ಸ್ ಇರ್ತಾರೆ. ಈಗ ನೋಡಿ, ಪ್ರಸ್ತುತ ಈಗ ಚೇರ್ಮನ್ ಇದ್ದಾರೆ, ಈಗಾಗಲೇ ಅವರನ್ನು ಮುಂದಿನ ವರ್ಷಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನು ಈ ಕಟ್ಟಡ ನನಗೂ ಕೂಡ ಭಾಳ ಆಶ್ಚರ್ಯ ಆಗ್ತದೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೂ ಕಡಿಮೆ ಇಲ್ಲ, ಅಷ್ಟು ಸುಸಜ್ಜಿತವಾಗಿ ಕಟ್ಕೊಟ್ಟಿದ್ದೇವೆ. ಆಮೇಲೆ ಇದರ ಫೌಂಡೇಶನ್ ಇದೆಯಲ್ಲ, ಇದರ ಫೌಂಡೇಶನ್ ಕೇವಲ ಒಂದು ಫ್ಲೋರ್ಗಲ್ಲ, ಸುಮಾರು 4 ಫ್ಲೋರ್ಗೆ ಏನು ಫೌಂಡೇಶನ್ ಬೇಕೋ ಅಷ್ಟು ಗಟ್ಟಿಯಾದಂಥ ಫೌಂಡೇಶನ್ನ ಹಾಕ್ಕೊಟ್ಟಿದ್ದೇವೆ. ಮುಂದೆ ಯಾರೇ ಬಂದರೂ ಫ್ಲೋರ್ 1, ಫ್ಲೋರ್ 2, ಫ್ಲೋರ್ 3 ಕಟ್ಬೋದು. ಇದನ್ನು ಎಷ್ಟು ವ್ಯವಸ್ಥಿತವಾಗಿ ಕಟ್ಟಲಿಕ್ಕೆ ನಮ್ಮ ಆರ್ಕಿಟೆಕ್ಟು ಆ್ಯಂಡ್ ಸುರೇಶ್ ಬಾಬು ಅವರು ಪಾಪ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಸೊ ಹೀಗಾಗಿ ಈ ಎಲ್ಲರೂ ಸೇರಿಕೊಂಡು ಈ ಕಟ್ಟಡ ಆಗಿದೆ. ನಿಮ್ಮ ಪುರೋಹಿತರು ಒಳ್ಳೆ ಮಾತನ್ನು ಹೇಳಿದ್ರು, ಇಲ್ಲಿಗೆ ಬರೋದು ಕಡಿಮೆ ಆಗಲಿ, ಬಂದವರು ಬೇಗ ಹೋಗಲಿ ಅಂತ. ಇನ್ನೊಬ್ರು ಯಾರೋ ಮೇಡಮ್ ಹೇಳಿದ್ರು, ಪ್ರೈವೇಟ್ ಹಾಸ್ಪಿಟ್ಲಿಗೂ ನೀವು ಹೇಳಿ ಅಂತ. ಸತ್ಯ, ಇವತ್ತು ನಮಗೆಲ್ಲ ಗೊತ್ತಿರಬೇಕು, ಕಾಯಿಲೆ ಬಿಡಿ, ಇವತ್ತು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ವರ್ಷಕ್ಕೆ 22 ಮಕ್ಕಳು ಮಾನಸಿಕವಾಗಿ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಅದು ನಮ್ಗೆ ಗೊತ್ತಾಗೋದಿಲ್ಲ. ನಾವು ಸಿಜೋಫಿನಿಯಾ ಅಂತ ಕರಿತೀವಿ, ಬೈಪೋಲರ್ ಅಂತ ಕರಿತೀವಿ, ಮೂಡ್ ಸ್ವಿಂಗ್ ಅಂತ ಕರಿತೀವಿ, ಒಂಟಿತನ ಲೋನ್ಲಿನೆಸ್ ಅಂತ ಕರಿತೀವಿ, ಡಿಪ್ರೆಷನ್ ಅಂತ ಕರಿತೀವಿ. ಇದ್ಯಾವು ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಮೊದಲು ನಿಮಾನ್ಸ್ ಒಂದಿತ್ತು, ಇನ್ನೊಂದು 2-3 ವರ್ಷದಲ್ಲಿ ಹಳ್ಳಿಗೊಂದು ನಿಮಾನ್ಸ್ ಆಗಿಬಿಡುತ್ತೆ ನಾವೇನಾದರೂ ಹೀಗೆ ಬಿಟ್ಟರೆ. ಅಷ್ಟು ಮಾನಸಿಕವಾಗಿ ನಮ್ಮದೇ ಆದಂಥ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ನಿಂದನೋ, ಅಥವಾ ಇವತ್ತಿನ ಮದ್ಯಪಾನ ಧೂಮಪಾನದ ಹಾವಳಿಯಿಂದನೋ, ಅಥವಾ ನಾವು ಅಳವಡಿಸ್ತಕ್ಕಂಥ ಆಹಾರ ಪದ್ಧತಿಯಿಂದನೋ ನಮ್ಮ ಆರೋಗ್ಯವನ್ನು ಭಾಳ ಕೆಳಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಆ ದಿಶೆಯಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗ್ತದೆ. ಒಂದು ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ, ಮಾನಸಿಕವಾಗಿ ನಮ್ಮ ಆಲೋಚನೆಗಳನ್ನು ನಾವು ಬದಲಾವಣೆ ಮಾಡ್ಕೋಬೇಕಾಗ್ತದೆ. ಯಾವುದೇ ಕಾರಣ ಇದ್ದರೂ ಮಾನಸಿಕವಾಗಿ ನಾವು ಡಿಸೆಂಗೇಜ್ ಆಗಬಾರ್ದು, ಎಂಗೇಜ್ ಆಗಬೇಕಾಗ್ತದೆ. ಒಳ್ಳೆಯದನ್ನೇ ಮಾಡಬೇಕಾಗ್ತದೆ, ಒಳ್ಳೆಯದನ್ನೇ ಬಯಸಬೇಕಾಗ್ತದೆ. ಆ ದಿಶೆಯಲ್ಲಿ ನಾನು ಭಾಳ ಇಷ್ಟಪಟ್ಟಂಥ ವ್ಯಕ್ತಿ ಅಂದರೆ ನಿಮ್ಮ ಡಾಕ್ಟ್ರು. ಅವರು ಕೂಡ ನನಗೇನು ಅವರು ಸರ್ಕಾರಿ ವೈದ್ಯರು ಅಂತ ಅನಿಸಿಲ್ಲ. ಇಲ್ಲಿ ನಿಮಗೆ ಗೊತ್ತಿಲ್ಲದಾಗೇ, ನಿಮ್ಗೆ ಗೊತ್ತಿದ್ದು ಡಾಕ್ಟ್ರಿಗೆ ಗೊತ್ತಿಲ್ಲದೇ, ಡಾಕ್ಟ್ರಿಗೆ ಗೊತ್ತಿದ್ದು ನಾನು ಇಲ್ಲಿ ಬರ್ತಾನೆ ಇದ್ದೆ. ಹೇಗೆ ನಡೀತಾ ಇದೆ ಇದು, ಏನಾದರೂ ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರಲ್ಲ, ಪ್ರಾಮಾಣಿಕವಾಗಿ ಮಾಡ್ತಿದ್ದಾರಂತ. ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಕೆಲವು ವೈದ್ಯಾಧಿಕಾರಿಗಳಲ್ಲಿ ಅವರು ಕೂಡ ಒಬ್ಬರು. ಬಹುಶಃ ನೀವು ಓದಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಿ ಮತ್ತೆ ಹಳ್ಳಿಗೆ ಬಂದ್ಬಿಡಿ. ನಗರಗಳಲ್ಲಿ ಭಾಳ ಒಳ್ಳೊಳ್ಳೆ ಡಾಕ್ಟ್ರುಗಳಿದ್ದಾರೆ, ಬಟ್ ನಮ್ಮ ಡಾಕ್ಟ್ರ್ ಅವಶ್ಯಕತೆ ಇಂಥ ಹಳ್ಳಿಗೆ ಬೇಕಾಗ್ತದೆ. ಸೊ ಹೀಗಾಗಿ ನೀವು ಕೂಡ ಈ ಸಂಸ್ಥೆ ಕಟ್ಟಲಿಕ್ಕೆ ನೀವು ಕಾರಣ ಡಾಕ್ಟ್ರೆ. ಹೀಗಾಗಿ ನನ್ನ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ನಿಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಮಗೂ ಕೂಡ ಇದೊಂದು ದೊಡ್ಡ ಅವಕಾಶ. ನಾವು ಎಷ್ಟೇ ದುಡಿಲಿ, ಇವತ್ತು ಒಂದೊಂದು ಅಡಿಗೂ ನಾವು ಎಷ್ಟು ಹೋರಾಟ ಮಾಡ್ತೀವಿ ಅಂತ ನಮಗೆ ಗೊತ್ತಿದೆ, ಕೊಲೆಗಳಾಗ್ತವೆ. ಅಂಥದ್ರಲ್ಲಿ ಈ 2 ಎಕರೆ ಜಮೀನನ್ನು ಯಾರೋ ನಿಮ್ಮ ಊರನ್ನು ದಾನಿಗಳು ಕೊಟ್ಟಿದ್ದಾರಲ್ಲ, ಆ ಪುಣ್ಯಾತ್ಮ ಇನ್ನೂ ಎಷ್ಟು ವರ್ಷ ಚೆನ್ನಾಗಿರಲಿ, ಅವ್ರ ಮನೆಯವ್ರು ಚೆನ್ನಾಗಿರಲಿ, ಪ್ರತಿ ಹಳ್ಳಿನಲ್ಲೂ ಈ ಥರ ಆಗಲಿ, ಇಂಥ ಆಸ್ಪತ್ರೆಗಳು ಬರಲಿ. ಇನ್ನೂ ಕೂಡ ನಾವು 3 ರಂಗದಲ್ಲಿ ಕೆಲಸ ಮಾಡ್ತಿದ್ದೇವೆ. ಒಂದು ಪ್ರಾಮಾಣಿಕವಾಗಿ ಪ್ರೈಮರಿ ಎಜುಕೇಷನ್, ಪ್ರಾಥಮಿಕ ಶಿಕ್ಷಣ, ಇನ್ನೊಂದು ಪ್ರಾಥಮಿಕ ಆರೋಗ್ಯ, 3ನೇದು ನೈಸರ್ಗಿಕವಾದಂಥ ನೀರು. ಭವಿಷ್ಯ ಇಲ್ಲಿದ್ದರೆ ಒಂದು ಒಳ್ಳೆಯ ಉದ್ಯಾನವನ್ನು ಕೂಡ ನಾವು ಇದನ್ನು ಮಾಡ್ಬೋದು. ಅದಕ್ಕೂ ಕೂಡ ಏನು ಸಾಧ್ಯವಾಗುತ್ತೋ ನಮ್ಮಿಂದ ಖಂಡಿತ ನಾವು ಮಾಡಿಕೊಳ್ತೇವೆ. ಸೊ ಈ ಅವಕಾಶ ನಮಗೆ ಕೊಟ್ಟಂತೆ ನಿಮ್ಮೆಲ್ಲ ಪಂಚಾಯತಿ ಸದಸ್ಯ ರಮೇಶ್ ನಿಮಗೆ, ಮತ್ತು ಈಗಿರ್ತಕ್ಕಂಥ ಪ್ರೆಸಿಡೆಂಟ್ ಏನಿದ್ದಾರೋ ಪಂಚಾಯತ್ ಪ್ರೆಸಿಡೆಂಟ್, ಆಮೇಲೆ ಎಲ್ಲ ಮೆಂಬರ್ಸು ಯಾರಿದ್ದಾರೋ ಅವರೆಲ್ಲರಿಗೂ
ಮತ್ತೆ ನಾವು ಭೇಟಿಯಾಗೋಣ. ಈ ಒಂದು ವ್ಯವಸ್ಥೆ ಇವತ್ತು ಪ್ರಾರಂಭ ಆಗಿದೆ ಅಷ್ಟೇ, ಇದು ಚೆನ್ನಾಗಿ ಮುಂದುವರಿಬೇಕು. ಊರು ಆರೋಗ್ಯವಂತವಾಗಲಿ. ನಮ್ಮ ತಾಲೂಕು ಇಲ್ಲಿ ಕಟ್ಟಡ ಸುಂದರವಾದ ಕಟ್ಟಡ ಅನ್ಬೇಕು. ಇದಕ್ಕೆ ಈ ಕಟ್ಟಡ ಇಲ್ಲಿಗೆ ಬರಬೇಕು ಅಂದರೆ ಇಲ್ಲಿಯ ಗ್ರಾಮ ಪಂಚಾಯತಿಯ ಮುಖ್ಯಸ್ಥರು ಹಾಗೆ ಮುನಿರೆಡ್ಡಿ ಸರ್ ಅವರು ನಿಜವಾಗ್ಲೂ ಯುವಕರಂತೆ ಅವರು ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು ಕೇಳಿದಾಗ ನಮಗೆ ದಾರಿ ತೋರಿಸಿ ನಮಗೆಲ್ಲ ಸಹಾಯವನ್ನು ನೀಡಿದಂಥವ್ರು SCG ಆಟೋಮೊಬೈಲ್. ಆ ಒಂದು SCG ಆಟೋಮೊಬೈಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ನಮಗೆ ಎದುರು ನಿಂತವರು ಈ ನಾಗಭೂಷಣ್ ಸರ್ ಅವರು. ಸೊ ನಾವಿಲ್ಲಿ ಬ್ರಿಗೇಡ್ಸ್ನವರು ಮಾಡಿದಂಥ ಕೆಲಸ ಅಂದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಅಡುಗೆ ಮಾಡಬೇಕು ಅಂದರೆ ಸಾಮಗ್ರಿಗಳಿದೆ, ಆಮೇಲೆ ಸ್ಥಳ ಇದೆ. ಎಲ್ಲ ಸಾಮಗ್ರಿಗಳನ್ನು ಕೊಟ್ಟವರು SCG ಅವರು, ಸ್ಥಳಾವಕಾಶ ಕೊಟ್ಟವರು ಮರಸೂರು ಪಂಚಾಯತಿಯವರು. ಆದರೆ ಸ್ಥಳ ಇದೆ, ಸಾಮಗ್ರಿ ಇದೆ ಅಡುಗೆ ಮಾಡಲಿಕ್ಕೆ, ಆದರೆ ಊಟಕ್ಕೆ ಹಾಕೋರು ಯಾರು, ಅದನ್ನು ಮಾಡೋರು ಯಾರು? ಅಡುಗೆ. ಆ ಅಡುಗೆ ಕೆಲಸವನ್ನು ಮಾತ್ರ ನಾವು ಬ್ರಿಗೇಡ್ಸ್ನವರು ಮಾಡಿದ್ದೇವೆ. ಇವರಿಂದ ಸಾಮಗ್ರಿಗಳನ್ನು ತಂದಿದ್ದೇವೆ, ಇವರಿಂದ ಸ್ಥಳ ಕೊಟ್ಟರು. ನಾವು ಬಂದು ಇಲ್ಲಿ ರುಚಿಯಾದ ಅಡಿಗೆಯನ್ನು ಮಾಡಿ ನಿಮಗೆ ಸುಂದರವಾದಂತಹ ಊಟವನ್ನು ಇವತ್ತು ಬಡಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದ ರುಚಿಯಾದ ಅಡಿಗೆಯನ್ನು ಮಾಡಲಿಕ್ಕೆ ನಮ್ಮ ರೋಟ್ರಿ ಬೆಂಗಳೂರು ಸಂಸ್ಥೆಯ ಮುಖ್ಯ ರೂವಾರಿ ಅಂತಂದರೆ ನಮ್ಮ ಸುರೇಶ್ ಬಾಬು ಅವರು. ಅವರೇ ಈ ಒಂದು ಇದಕ್ಕೆ ಡ್ರಾಯಿಂಗ್ ಮಾಡಿದವರು ಅವರೇ. ಇಲ್ಲಿ ನಿಂತು ಪ್ರತಿ ವಾರ ಇಲ್ಲಿಗೆ ಬಂದು ಈ ಕಟ್ಟಡ, ನಮಗೆ ಯಾವೊಂದು ಹಣ ಸಹಾಯ ಅಥವಾ ಜನರ ಸಹಾಯ ಯಾವುದೂ ಇರಲ್ಲ. ನಮ್ಮ ಇದರಿಂದ ನಾವು ದುಡ್ಡು ಹಾಕಿ ಇಲ್ಲಿ ಬಂದು ಸೇವೆಯನ್ನು ಮಾಡುವಂಥ ಸಂಸ್ಥೆ ರೋಟ್ರಿ ಸಂಸ್ಥೆ. ಹೀಗೆ ಅವರು ತಮ್ಮದೇ ಆದಂಥ ಒಂದು ಆಸಕ್ತಿಯನ್ನು ಪಡ್ಕೊಂಡು ಪ್ರತಿ ವಾರ ಇಲ್ಲಿಗೆ ಬಂದು ಅದರ ಒಂದು ಕಟ್ಟಡದ ಪ್ರೋಗ್ರೆಸ್ ಎಷ್ಟಾಗಿದೆ ಅದನ್ನೆಲ್ಲ ಹೇಳಿ ಇವರಿಗೆ ಬಂದು ಹೇಳ್ತಾ ಇದ್ರು, ಸಾಂಬಾಮೂರ್ತಿಯವರಿಗೆ. ಇವರು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರವನ್ನು ನಮ್ಮ ಕ್ಲಬ್ಬಿಂದ ವಹಿಸಿದ್ದಾರೆ. ಇವರ ಸಹಾಯದಿಂದ ನಾನು ಬರೀ ನೋಡೋದು, ಅವ್ರು ಹೇಳಿದ್ದನ್ನು ಇವ್ರು ಹೇಳೋದು, ಇವ್ರು ಹೇಳಿದ್ದನ್ನು ನನ್ನ ಅಧ್ಯಕ್ಷಳ ಕೆಲಸ ಮುಂದೆ ಹೋಗಲಿ ಕೆಲಸ ಅಂತ ಹೇಳುವಂಥ ಒಂದು ಕೆಲಸವನ್ನು ನಾನು ಮಾಡಿದ್ದೇನೆ ಅಧ್ಯಕ್ಷರಾಗಿ. ನಿಮ್ಮ ಈ ಪಂಚಾಯತಿ ವರ್ಗದವರಿಗೆ ಅಥವಾ ಈ ಮರಸೂರು ಗ್ರಾಮ ಪಂಚಾಯತಿಯ ಸಿಬ್ಬಂದಿಯವರಿಗೆ, ಗುರುಗಳಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಆಟೋಮೊಬೈಲ್ SCG ಆಟೋಮೋಟಿವ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮುಖ್ಯಸ್ಥರಿಗೆ ಹಾಗೂ ಈ ಸಿಬ್ಬಂದಿ ವರ್ಗದವರಿಗೆ ಈ ಒಳ್ಳೆಯ ಒಂದು ಆರೋಗ್ಯವನ್ನು ಕೊಡಿ. ಅವರು ಒಳ್ಳೆಯ ಆರೋಗ್ಯವನ್ನು ಪಡೆದುಕೊಂಡು ಸಂತೋಷದಿಂದ ಮನೆಗೆ ಹೋಗುವ ಹಾಗೆ ಆದರೆ ಅದು ನಮ್ಮೆಲ್ಲರ ಭಾಗ್ಯ. ಅದು ಸೊ ನಮಗೂ ಒಳ್ಳೆಯದು, ಅದು ನಿಮ್ಮ ಒಂದು ಊರಿಗೆ ಒಳ್ಳೆಯ ಹೆಸರನ್ನು ತರುತ್ತೆ ಅನ್ನುವಂಥ ಉದ್ದೇಶದಿಂದ ಈ ಕೆಲಸವನ್ನು ನಾವು ಮಧ್ಯವರ್ತಿಕೆಯಿಂದ ಮಾಡಿದ್ದೀವಿ. ಒಳ್ಳೆಯ ಊಟವನ್ನು ಕೊಟ್ಟಿದ್ದೀವಿ. ಅದನ್ನು ಹೇಗೆ ಬಳಸ್ತೀರಾ ಅದು ನಿಮಗೆ ಬಿಟ್ಟದ್ದು. ಓಕೆ, ಧನ್ಯವಾದ.
ಅವರು, ಶ್ರೀಮತಿ ನಾಗಲಕ್ಷ್ಮಿರವರು, ಮಂಜುನಾಥ್ರವರು, ಗೋಪಾಲಪ್ಪನವರು, ಶ್ರೀಮತಿ ಶಾಂತಾರವರು, ಶ್ರೀಮತಿ ನಿರ್ಮಲಾರವರು, ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರು, ಶ್ರೀನಿವಾಸ ರೆಡ್ಡಿರವರು, ಎಲ್ಲರೂ ಸರಿಯುವ ನಮ್ಮ ಶಿವಣ್ಣವರು, ನಮ್ಮ ಸದಾನಂದ ರೆಡ್ಡಿಯವರು ಮತ್ತು ನಮ್ಮ ಶಿವಣ್ಣವರು ತಾಲೂಕಿನ ಉಪನ್ಯಾಸಕರ ಸಂಘದ ಅಧ್ಯಕ್ಷರು, ಅದೇ ರೀತಿ ವೇದಿಕೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರಿಗೆ, ಅದೇ ರೀತಿ ಮಾಧ್ಯಮ ಪತ್ರಿಕಾ ಮಿತ್ರರೇ, ಈ ದಿನ ತುಂಬ ಸಂತೋಷದಿಂದ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಅಂಗನವಾಡಿ ಕಟ್ಟಡ, ಆಸ್ಪತ್ರೆ ಕಟ್ಟಡ ಮತ್ತು ಜಲಜೀವನ ಮಿಷನ್ನ ಇವತ್ತು ಒಂದು ನೀರನ್ನು ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಸಂತೋಷದಿಂದ ನಾವು ಇವತ್ತು ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದ್ದೇವೆ. ನಿಜವಾಗ್ಲೂ ಕೂಡ ಹೇಳಬೇಕು ಅಂತ ಹೇಳಿದ್ರೆ, ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ 27 ಗ್ರಾಮ ಪಂಚಾಯತಿಗಳು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾವೆ. 4 ಪುರಸಭೆಗಳು, 1 ನಗರಸಭೆ ಮತ್ತು 1 BBMP, 1 ವಾರ್ಡ್, ಇಷ್ಟು ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಪ್ರದೇಶಗಳು. ಅದರಲ್ಲೂ ಕೂಡ ನಮ್ಮ ಮರಸೂರು ಗ್ರಾಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ನಮ್ಮ ರಾಮಚಂದ್ರರವರ ಒಂದು ನೇತೃತ್ವದಲ್ಲಿ ಒಂದು ಉತ್ತಮವಾದಂಥ ಒಂದು ಕೆಲಸಗಳನ್ನು ಇವತ್ತು ಮಾಡ್ಕೊಂಡ್ಬಂದಿದೆ. ಇಂದಿನ ದಿನಗಳಲ್ಲಿ ಒಂದು 6 ತಿಂಗಳ ಹಿಂದ್ಗಡೆ 3 ತಿಂಗಳ ಹಿಂದ್ಗಡೆನೂ ಕೂಡ ಅನೇಕ ಬೇರೆ ಬೇರೆ ಗ್ರಾಮಗಳಲ್ಲಿ ಕೂಡ ಅಂಗನವಾಡಿ, ಬೇರೆ ಬೇರೆ ಕಟ್ಟಡಗಳ ಉದ್ಘಾಟನೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಅವಕಾಶ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರನ್ನಾಗಿ ಆ ಗ್ರಾಮದಲ್ಲಿರ್ತಕ್ಕಂಥ ಮತದಾರರು ಅವರಿಗೆ ಓಟನ್ನು ಹಾಕಿ ಗೆಲ್ಲಿಸಿದಂಥ ಸಂದರ್ಭದಲ್ಲಿ ಏನಾದರೂ ಕೂಡ ಗ್ರಾಮಗಳ ಒಂದು ಅಭಿವೃದ್ಧಿ ಮತ್ತು ಆ ಗ್ರಾಮಗಳಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಇನ್ನು ನಮ್ಮ ಈ ಗ್ರಾಮ ಪಂಚಾಯತಿ ಏನು ಬಡವರ ಪಂಚಾಯತಿ ಅಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ, ಅನುದಾನ ಜೋರಾಗಿ ಗ್ರಾಮ ಪಂಚಾಯತ್ನಲ್ಲಿದೆ. ಆ ಒಂದು ಅನುದಾನವನ್ನು ಸಮರ್ಪಕವಾಗಿ ಉಪಯೋಗಿಸಿಕೊಂಡು ಈ ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವಂಥ ಒಂದು ಕೆಲಸದಲ್ಲಿ ನಮ್ಮ ಈ ಗ್ರಾಮ ಪಂಚಾಯತಿಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಜನತೆಯ ಪರವಾಗಿ ಗ್ರಾಮ ಪಂಚಾಯತಿ ಮರಸೂರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತಿಗೆ ಮೋಸ್ಟ್ಲಿ ಗ್ರಾಮ ಪಂಚಾಯತಿ ಲಾಸ್ಟ್ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡ್ಬಿಡ್ತಿದ್ವಿ ಈ ಗ್ರಾಮ ಪಂಚಾಯತಿ. ಮುಂದಿನ ದಿನಗಳಲ್ಲಿ ನಗರಸಭೆ ಆಗುತ್ತೋ, ಪುರಸಭೆ ಆಗುತ್ತೋ, ಅಥವಾ BBMP ಆಗುತ್ತೋ, ಮಿನಿ ಕಾರ್ಪೊರೇಷನ್ ಆಗುತ್ತೋ ಗೊತ್ತಿಲ್ಲ. ಅಂದರೆ ಈ ಹೊತ್ತಿಗೆ ಎಷ್ಟು ಅನಾದಿ ಕಾಲದಿಂದ ಕೂಡ ಪಂಚಾಯತಿಗಳು ಅಂದ್ಕೊಂಡು ಬರ್ತಾ ಇತ್ತು, ಗ್ರೂಪ್ ಪಂಚಾಯತಿಗಳು, ಗ್ರಾಮ ಪಂಚಾಯತಿಗಳು ಅಂದ್ಕೊಂಡು ಬರ್ತಾ ಇತ್ತು. ಅಂದರೆ ಈ ಹೊತ್ತಿಗೆ ಈ ಗ್ರಾಮ ಪಂಚಾಯತಿ ಮರಸೂರು ಗ್ರಾಮ ಪಂಚಾಯತಿ ಅಂತ ನಾವು ಇವತ್ತೇನು ಕರೀತಾ ಇದ್ದೀವಿ. ಹಿಂದಿನ ದಿನಗಳಲ್ಲಿ ಯಾವ ಪಂಚಾಯತಿ ಸೇರ್ತಾರೆ, ಯಾವ ಸೇರ್ತಾರೆ ಅಂತ ಗೊತ್ತಿಲ್ಲ. ಹಿಂದಿನ ದಿನಗಳಲ್ಲಿ ಮೊದಲು ಗ್ರಾಮ ಪಂಚಾಯತಿ ಅಂತ ಏನು ಹೆಸರಿಗ್ತಾ ಇತ್ತು, ಇವತ್ತು ಗ್ರಾಮ ಪಂಚಾಯತಿ ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ. ಯಾಕೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಗೆ ಏನು ಅಂದರೆ, ನಮ್ಮ ಉದ್ದೇಶ ಏನಂದರೆ ಗ್ರಾಮ ಪಂಚಾಯತಿನ ತೆಗಿಬೇಕು ಇಲ್ಲ ಇರಬೇಕು ಅನ್ನೋ ಪ್ರಶ್ನೆ ಅಲ್ಲ. ಅಂದರೆ ಹೆಚ್ಚಿನ ಅನುದಾನ ಬೇಕು. ಈ ಗ್ರಾಮ ಪಂಚಾಯತಿಗಳನ್ನು ತಿಂಗಳು ಒಂದು ವರ್ಷಕ್ಕೆ ಒಂದು 5-6 ಕೋಟಿ ರೂಪಾಯಿ ಅನುದಾನ ಸಿಗ್ಬೋದು. 10 ಕೋಟಿ ರೂಪಾಯಿ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಪಂಚಾಯತಿಗೇ ಹೆಚ್ಚಿನ ವರಮಾನ ಇದೆ, ಅನುದಾನ ಸರ್ಕಾರದ ಅನುದಾನ ಬೇಕಾಗಿರೋದು. ಆದರೆ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳನ್ನು ನಾವು ತಗೊಂಡಾಗ ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ ತಿಂಗಳ ವರ್ಷಕ್ಕೆ 45 ಲಕ್ಷ ಕೂಡ ಸಿಗೋದಿಲ್ಲ. ಅಂಥ ಒಂದು ಗ್ರಾಮ ಪಂಚಾಯತಿಗಳು ಕೂಡ ನಮ್ಮ ಭಾಗದಲ್ಲಿದ್ದಾವೆ. ಇವೆಲ್ಲವೂ ಕೂಡ ಅಪ್ಗ್ರೇಡೇಷನ್ ಆಗಬೇಕು. ಇಲ್ಲ ಮುನ್ಸಿಪಾಲಿಟಿನೋ, CMCನೋ ಅಥವಾ ಕಾರ್ಪೊರೇಷನ್ನೋ, ಮಿನಿ ಕಾರ್ಪೊರೇಷನ್ನೋ ಏನೋ ಒಂದು ಆದಾಗ ಏನಾಗುತ್ತೆ ಅಂದರೆ ಸರ್ಕಾರದಿಂದ ಹೆಚ್ಚಿನ ಅನುದಾನ ಕೋಟಿ ಲೆಕ್ಕ ಇರಲ್ಲ, ಅಷ್ಟು ಅನುದಾನ ಬರ್ತಾ ಇರ್ತದೆ. ಇವತ್ತು ಏನು ಗ್ರಾಮ ಪಂಚಾಯತಿನಲ್ಲಿ ಅನುದಾನ ಇದಕ್ಕೋಸ್ಕರ ಇವತ್ತು ಗ್ರಾಮ ಪಂಚಾಯತಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿನ ಅನುದಾನ ಇದ್ದಿದ್ದಕ್ಕೆ ಬೇರೆ ಗ್ರಾಮ ಪಂಚಾಯತಿಗಳ ಅನುದಾನನೇ ಇರೋದು. ಅಂಥ ಒಂದು ಗ್ರಾಮ ಪಂಚಾಯತಿಗಳಿಗೆ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಏನು ಮುನ್ಸಿಪಾಲಿಟಿನೋ, CMCನೋ, ಕಾರ್ಪೊರೇಷನ್ ಮಾಡಿದಾಗ ನಮ್ಮ ಒಂದು ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿ ಆಗ್ತದೆ. ಇವತ್ತು
ಕ್ರೀಡೆಯಾಗಿ ಮುಂದೆ ಬರಲಿ. ಖೋ ಖೋ ಬಹಳ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಒಳ್ಳೆಯ ಕ್ರೀಡೆ ಇದೆ. ಈ ಕ್ರೀಡೆ ಬಹಳ ಚಿಕ್ಕಂದ ಸ್ಕೂಲ್ನಲ್ಲಿ ಬಹಳ ಒಂದು ಅಂಗನವಾಡಿ ಕಟ್ಟಡವನ್ನು ಸುಸಜ್ಜಿತವಾದಂಥ ಒಂದು ಅಂಗನವಾಡಿ ಕಟ್ಟಡವನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹಾಸ್ಪಿಟ್ಲು ಮತ್ತೆ ಈ ಒಂದು ಭಾಗದಲ್ಲಿ ಒಂದು ಒಳ್ಳೆ ಕಟ್ಟಡವನ್ನು ಕೂಡ ಉದ್ಘಾಟನೆ ಮಾಡ್ಕೊಂಡು ಬಂದ್ವಿ. ಮುಂದಿನ ದಿನಗಳಲ್ಲಿ ಸಚಿವರು ಆಗಲಿದ್ದಾರೆ. ಸಚಿವರು ಆಗಿ ಮತ್ತಷ್ಟು ಸೇವೆ ಆನೇಕಲ್ ತಾಲೂಕು CSR ಅನುದಾನದಲ್ಲಿ ಬಿಟ್ಟು ಅದನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇವತ್ತು ಜಲಜೀವನ್ ಮಿಷನ್ ಸರ್ಕಾರದ ಒಂದು ಅನುದಾನದಲ್ಲಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಜಲಜೀವನ್ ಮಿಷನ್ ಕೂಡ ಎಲ್ಲ ಗ್ರಾಮ ಪಂಚಾಯತ್ ಪ್ರತಿ ಮನೆಯೂ ಕೂಡ ನೀರು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಮಹಿಳೆಯರ ಮತ್ತು ಪುರುಷರ ಯಶಸ್ವಿಯಾಗಿ ಆ ಒಂದು ಯೋಜನೆ ಕಾರ್ಯಗತ ಆಗಿದ್ದಾವೆ. ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ಆದರೂ ಇನ್ನೂ ಕೂಡ ಹೆಚ್ಚಿನ ಒಂದು ಯಶಸ್ವಿ ಆಗಿಲ್ಲ. ಅರ್ಧಂಬರ್ಧ ಆಗಿ ಇವತ್ತು ಆ ಯೋಜನೆಯನ್ನು ಕೂಡ ಒಂದು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಆ ರೀತಿಯಾಗಿ ಈ ಗ್ರಾಮ ಪಂಚಾಯತ್ಗಳಿಗೆ ಸುಮಾರು ಒಂದೊಂದು ಪಂಚಾಯತ್ನಲ್ಲಿ ಪೈಪ್ಲೈನ್ಗೆ ಮತ್ತು ಅದಕ್ಕೆ ಎಷ್ಟು ಕೋಟಿ ಪಂಚಾಯತಿಗೆ ಒಂದೊಂದು ಪಂಚಾಯತಿಗೆ 2 ಕೋಟಿ 3 ಕೋಟಿ 4 ಕೋಟಿ ಈ ಥರ ಅನುದಾನವನ್ನು ಕೂಡ ಸರ್ಕಾರ ಕೊಟ್ಟು ಅದು ಯಶಸ್ವಿಯಾಗಿ ಆಗಬೇಕಾಗಿತ್ತು. ಆದರೆ ಅದು ಯಶಸ್ವಿಯಾಗಿ ಆಗಿಲ್ಲ. ಅಲ್ಲಿ ಬೋರ್ವೆಲ್ ಮಟ್ಟದಲ್ಲಿ ಹೋಗ್ಬೇಕು. ಒಲಿಂಪಿಕ್ ಕ್ರೀಡೆ ಆಗಿ ಒಲಿಂಪಿಕ್ ಗೇಮ್ಗಳಲ್ಲಿ ಆಡೋ ಒಂದು ಬೇಕಾಗಿತ್ತು. ಕೆಲವೊಂದು ಕಡೆ ಆಗಿದ್ದಾವೆ, ಕೆಲವೊಂದು ಕಡೆ ಆಗಿಲ್ಲ. ಇವೆಲ್ಲರೂ ಕೂಡ ಮೂಲ ಏನಂತಂದರೆ ಪ್ರತಿಯೊಂದು ಜನಸಾಮಾನ್ಯರಿಗೆ ಏನೆಲ್ಲ ಮೂಲಭೂತ ಸೌಕರ್ಯಗಳು ಅಂದರೆ ರಸ್ತೆ, ಚರಂಡಿ, ಯೂಜಿಡಿ ಮತ್ತು ಮನೆಗಳು, ಕರೆಂಟು, ಈ ಥರ ಯಾರೇ ನಮ್ಮ ಮನುಷ್ಯರಿಗೆ ಏನೆಲ್ಲ ಅನುಕೂಲ ಬೇಕು, ನೀರಿನ ಸೌಕರ್ಯ ಎಲ್ಲರೂ ಕೂಡ ಕೊಡುವಂಥದ್ದು ಜನಪ್ರತಿನಿಧಿಗಳ ಕರ್ತವ್ಯ. ಅದಕ್ಕೋಸ್ಕರನೇ ನಮ್ಮೆಲ್ಲರೂ ಕೂಡ MLA ಇರ್ಬೋದು, ನೋಡಿ ಗ್ರಾಮ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಏನು ವ್ಯವಸ್ಥೆ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನ್ಮದಿನದ ಶುಭಾಶಯಗಳನ್ನ ಈ ಸಂದರ್ಭ ಕೊಟ್ಟು ಎಲೆಕ್ಟೆಡ್ ಬಾಡಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಜನಸಾಮಾನ್ಯರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ನಿಜವಾದಂಥ ಕಷ್ಟ ಸುಖ ಏನು ಅಂತ ಗೊತ್ತಿರ್ತದೆ. ಅವರಿಗೆ ಅಧಿಕಾರ ಕೊಟ್ಟರೆ ಪಂಚಾಯತ್ ಇರ್ಬೋದು, ZP, ಸಾಮಾನ್ಯರಿಗೆ ಅದರ ಅಧಿಕಾರ ಕೊಟ್ಟಾಗ ಅದರಿಂದ ಕೆಲಸ ಆಗುತ್ತೆ ಅನ್ನುವಂಥ ಉದ್ದೇಶದಿಂದ ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಸ್ಪೋರ್ಟ್ಸ್ ಕ್ರೀಡಾಕೂಟಗಳನ್ನ ಇಡೀ ದೇಶದಲ್ಲೇ ಅನುಷ್ಠಾನ ಆಗಿದೆ. ಹೆಚ್ಚಿನ ರೀತಿಯಲ್ಲಿ ಗ್ರಾಮ ಪಂಚಾಯತಿಗಳಿಂದ ಇವತ್ತು ಹೆಚ್ಚಿನ ಕೆಲಸಗಳು ಕೂಡ ಇವತ್ತು ಆಗ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಮಸೂರು ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಾನು ಯಾವುದೇ ಕಾರಣಕ್ಕೂ ಎಲ್ಲೇ ಇಡೀ ತಾಲೂಕಿನಾದ್ಯಂತನೇ ಇರ್ಬೋದು, ನಾವು ಆ ಪಕ್ಷ ನಾನು ಈ ಪಕ್ಷ ಇದು ಅವರು ಅಂತ ನಾನು ಎಲ್ಲೂ ಕೂಡ ನೋಡಿಲ್ಲ. ಯಾರೇ ಈ ರೀತಿಯ ಒಂದು ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರ ಭಾಗದಲ್ಲಾಗಿರ್ಬೋದು ಕ್ರೀಡಾ ಯೋಜನೆಗಳು ಇನ್ನೂ ಮುಂದೆ ಕೂಡ ನೋಡಿದ್ರೆ ನಮ್ಮ ಕೈಯಲ್ಲಿ ನಮ್ಮ ಪರಿಮಿತಿನಲ್ಲಿ ಏನಾಗುತ್ತೋ ಅದನ್ನು ನಾನು ಮಾಡ್ಕೊಳ್ಳುವಂಥದ್ದಕ್ಕೆ ಯಾವತ್ತೂ ಕೂಡ ಮುಂದೆ ಇದ್ದಿಲ್ಲ. ಹಿಂದಿನ ದಿನಗಳಲ್ಲೂ ಕೂಡ ಅನೇಕ ರೀತಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸರ್ಕಾರಕ್ಕೆ ನಮ್ಮ ವಹಿಸಿದ್ದಾರೆ. ಗೆದ್ದವರು ಸೋತವರು ಸಮಾನರೇ. ಇದನ್ನು ಕ್ರೀಡಾ ಸ್ಫೂರ್ತಿಯಲ್ಲಿ ತಗೊಬೇಕು. ನಮ್ಮ ರಾಜ್ಯ ಸರ್ಕಾರದಿಂದ 850 ಕೋಟಿ ರೂಪಾಯಿ ಅದಕ್ಕೆ ಹಣವನ್ನು ವಿನಿಯೋಗಿಸಿ ಕೇಂದ್ರ ಸರ್ಕಾರಕ್ಕೆ ಅವರ ಒಂದು ಅಪ್ರೂವಲ್ ಆಗಬೇಕು. ಅನುಮೋದನೆ ಸಿಗಬೇಕು. ಅನುಮೋದನೆ ಸಿಗೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ವಿ. ಆ ಕೇಂದ್ರ ಸರ್ಕಾರದಲ್ಲಿ ಅದು ಪೆಂಡಿಂಗ್ ಇದೆ. ಅದು ಪೆಂಡಿಂಗು ಅಪ್ರೂವಲ್ ಕೊಟ್ಟ ತಕ್ಷಣ ಇಡೀ ನಮ್ಮ ತಾಲೂಕಿನಾದ್ಯಂತ ಕಾವೇರಿ ನೀರು ನಮ್ಮ ತಾಲೂಕಿಗೆ ಕಾವೇರಿ ನೀರು ಬರ್ತದೆ. ಇಟ್ಟು ಜಿಗ್ನಿ ಹೋಗಿ ಸೇರಿ ನಮ್ಮ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ನಾನು ಇವತ್ತು ಮಾತಾಡೋದು ನಂಗೆ ಬೆಲೆ ಇರ್ತದೆ. ಹಾಂ ಸರ್ ಹೇಳಿ. ಅಭಿವೃದ್ಧಿ ಅಧಿಕಾರದಂಥ ನಮ್ಮ ಬಿ ಶಿವಣ್ಣನವರು ಎಲ್ಲರೂ ಅವರವರ ಸ್ವಇಚ್ಛೆಯಾಗಿ ಬರ್ತಡೇಗಳು ಮಾಡ್ಕೊಳ್ತಾರೆ, ಹುಟ್ಟುದ ಹಬ್ಬಗಳನ್ನ. ನಮಗೆ ಹೆಚ್ಚಿನ ಅನುಕೂಲ ಆಗ್ತದೆ. ಇವತ್ತು ನಮ್ಮ ಚಂದಾಪುರದಿಂದ ಆನೇಕಲ್ ರೋಡ್ ಕೂಡ ಸ್ವಲ್ಪ ಹಳೆಗಳಾಗಿತ್ತು. ಇವಾಗ ಕೆಲಸ ಪ್ರಾರಂಭ ಆಗಿದೆ. ಡಬಲ್ ರೋಡ್ ಆಗೋದಕ್ಕೆ ಇತ್ತು. ಡಬಲ್ ರೋಡು, ಲೈಟ್ಸು, ಗ್ರಾಮ ಪರಿಮಿತಿಗಳಲ್ಲಿ ಮೇನ್ ರೋಡಲ್ಲಿ ಎಲ್ಲೆಲ್ಲಿ ಗ್ರಾಮ ಬರ್ತೈತೆ ಅಲ್ಲೆಲ್ಲರೂ ಕೂಡ ಸ್ಟೇಟ್ ಕೂಡ ಹಾಕಬೇಕು ಅಂತೇಳಿ ಒಂದು ಸುಸಜ್ಜಿತವಾದ ಒಂದು ರಸ್ತೆ ಮಾಡಬೇಕು ಅಂತೇಳಿ ಚಾಲೆಂಜ್ ಕೊಡಿ. ಪಂದ್ಯಾವಳಿ ಇರ್ಬೋದು, ಖೋ ಖೋ ಇರ್ಬೋದು, ಮತ್ತೊಂದು ಕ್ರೀಡಾ
ಕ್ರೀಡೆಗಳಿರ್ಬೋದು, ಕ್ರಿಕೆಟ್ ಇರ್ಬೋದು. ಮೊದಲು ನಮಗಿದ್ರು ಯಾವ ಸ್ಕೂಲಲ್ಲಿ ಆಡ್ತಾ ಇದ್ವಿ, ಟಿವಿಯಲ್ಲಿ ನೋಡಿ. ಕ್ರೀಡಾಂಗಣ ಇದು ನಮ್ಮ ಇಡೀ ಇಂಡಿಯಾದಲ್ಲೇನೆ ಇದು 2ನೇ ಕ್ರೀಡಾಂಗಣ ಆಗ್ತದೆ. ಫಸ್ಟು ಬಂದು ಗುಜರಾತಲ್ಲಿದೆ ದೊಡ್ಡದು, ಇದು 2ನೇದು. ಎಲ್ಲ ಇವೆಂಟ್ಸು ಕೂಡ ಇರ್ತದೆ. ಒಂದೇ ಕ್ರಿಕೆಟ್ ಒಂದೇ ಅಲ್ಲ, ಏನಂತ ಹೇಳಿದ್ರೆ ಇದು ನಾವು ಫುಟ್ಬಾಲ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಮತ್ತು ನಮ್ಮ ಹಾಕಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಎಲ್ಲ ಇವೆಂಟ್ಸು ಕೂಡ ಅಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳಿರ್ತಕ್ಕಂಥದ್ದು ಸುಸಜ್ಜಿತವಾದಂಥ ಒಂದು ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಕೂಡ ಈ ಬರೋ ವಾರದಲ್ಲಿ ಮೋಸ್ಟ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗ್ತದೆ. ಅಪ್ರೂವಲ್ ಆದಮೇಲೆ ಟೆಂಡರ್ ಆದಮೇಲೆ ಕೆಲಸ ಹಾಕೊಂಡಿದ್ದಾಗ ಆಗ್ತದೆ. ಅದು ಒಂದು ಇತಿಹಾಸ. ನಮ್ಗೆ ಅವಕಾಶ ಸಿಕ್ಕಿದೆ. ಅವಕಾಶ ನೀವು ಕೊಟ್ಟಿರ್ತಕ್ಕಂಥ ಅವಕಾಶ, ನಮ್ಮ ಜನಸಾಮಾನ್ಯರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಮತದ ರೂಪದಲ್ಲಿ ಅವಕಾಶವನ್ನು ಕೊಟ್ಟಿದ್ದೀರಿ. ಆ ಕೆಲಸ, ಆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾವು ಪ್ರಾಮಾಣಿಕವಾಗಿ ನಮ್ಮ ಕೈಲಾದಷ್ಟು ಕೂಡ ಎಲ್ಲ ಮಾಡಲಿಕ್ಕೆ ದೇವರಾಗಲಿಕ್ಕೆ ಸಾಧ್ಯ ಇದೆ. ಎಲ್ಲ ಕೆಲಸ ಮಾಡಲಿಕ್ಕೆ ಇವತ್ತು ಗ್ರಾಮ ಪಂಚಾಯತಿ ಅಂತಷ್ಟೇ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನೇನು ಸಮಸ್ಯೆ ಇದೆ ಎಲ್ಲ ಬಗೆಹರಿಸಲಿಕ್ಕೂ ಕೂಡ ಯಾರ ಪಂಚಾಯತಿ ಮೆಂಬರ್ಗಳು ಆಗುತ್ತೆ. ಅದೇ ರೀತಿ ತಾಲೂಕಿನಾಗ ಇರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ಒಬ್ಬ MLA ಆಗಲಿ ಅದು ಮಾಡಲಿಕ್ಕಾಗಲ್ಲ. ಇರೋದರಲ್ಲಿ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನೇರವಾಗಿ ಜನಸಾಮಾನ್ಯ ಕೊಡಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದನ್ನು ನಾವು ನಮ್ಮ ಪ್ರಾಮಾಣಿಕವಾಗಿ ನಮ್ಮ ಕೈಲಾದಷ್ಟು ಕೂಡ ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿಗಳು ಕೂಡ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಅವರ ಉಜ್ವಲವಾದಂಥ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಆಶಿಸಿ ಮತ್ತು ಇನ್ನೊಂದು ಏನಂದರೆ, ಈ ಗ್ರಾಮ ಪಂಚಾಯತಿ ಹಿಂದಿನ ದಿನಗಳಲ್ಲಿ ತಮಿಳುನಾಡಲ್ಲಿ ಏನೇ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರು ಕೂಡ ತಮಿಳುನಾಡಿಗೆ ಹೋಗ್ಬೇಕಾಯ್ತು, ಹಳೆ ಡಾಕ್ಯುಮೆಂಟ್ಸ್ಗಳು. ಈಗೇನಾಗಿದೆ ಅಂದರೆ ಇಲ್ಲೇನೇನೆ ನಮ್ಮ ಆ ತಮಿಳುನಾಡಿಂದ ಮತ್ತೆ ನಮ್ಮ ರಾಜ್ಯಕ್ಕೆ ಏನೇನೆ, ನಮ್ಮ ತಾಲೂಕಿಗೆ ಏನೇನೆ ಈ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಏನು ಆಕಾರ ಬಂದಿರ್ಬೋದು, ಬೇರೆ ಬೇರೆ ಏನೇನು ರೆವಿನ್ಯೂ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳಿದ್ದಾವೆ, ಅವೆಲ್ಲನೂ ಕೂಡ ನಮ್ಮ ತಾಲೂಕಿನಲ್ಲಿ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಅದರ ಪ್ರಕಾರ ಇವತ್ತು ಆಕಾರ ಬಂಧುಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಕೆಲಸನೂ ಕೂಡ ಕೆಲವೇ ದಿನಗಳಲ್ಲಿ ಅದು ಕೂಡ ಉದ್ಘಾಟನೆಯನ್ನು ಇದೇ ಭಾಗದಲ್ಲಿ ಮಾಡಿದ್ವಿ. ಒಟ್ಟಾರೆಯಾಗಿ 4,000 ಚಿಲ್ಲರೆನೂ ಇದೆ. ಅದು ಎಲ್ಲ ಗ್ರಾಮಗಳು ಸೇರಿ 4,500 ಇದ್ದಾವೆ. ಆಕಾರ ಬಂದು ಪಾಣಿಗಳು ಇದ್ದಾವೆ ಸರ್ಕಾರದ ಒಂದು ಇದರಲ್ಲಿ. ಅದೆಲ್ಲನೂ ಕೂಡ ಇಲ್ಲೇನೇ ಬಂದು ಇಲ್ಲೇ ಕಾರ್ಯಕ್ರಮಗಳು ಮಾಡಿ, ಈ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಬಂದಿರ್ತಾರೋ ಅವ್ರಿಗೆ ಇಲ್ಲೇ ಕೊಡ್ತೀವಿ. ಇಲ್ಲದೇ ಇದ್ರಿಗೆ ಅವ್ರಿಗೆ ಅವರ ಗ್ರಾಮಗಳಿಗೆ ಹೋಗಿ ಅವ್ರ ಮನೆಗೆ ತೋರಿಸುವಂಥ ಕೆಲಸವನ್ನು ಮುಂದಿನ ತಿಂಗಳಲ್ಲಿ ಅದನ್ನು ಕೂಡ ಈ ಒಂದು ಗ್ರಾಮ ಪಂಚಾಯತಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಂತ್ರಿಗಳನ್ನು ಕರೆದು ಮಾಡುವಂಥದ್ದು ಕೂಡ ಚಾಲನೆಯನ್ನು ಕೊಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಮುಂದೆ ನಿಂತು ಕೆಲಸ ಮಾಡಿರ್ತಕ್ಕಂಥ ನಮ್ಮ ರಾಮಚಂದ್ರರವರು, ನಮ್ಮ ರಾಮಕೃಷ್ಣ ರೆಡ್ಡಿರವರು, ನಮ್ಮ ಪುರುಷೋತ್ತಮ್ ಅವರು, ಅಡ್ವಾನಿ ಅವರು ಪಾಪ ಬ್ಯಾಗ್ ಇಟ್ಕೊಂಡಿರ್ತಾರೆ. ಅವರು ನಮ್ಮ ಪ್ರಭಾಕರ್ ರೆಡ್ಡಿರವರು, ನಮ್ಮ ಇದಕ್ಕೆ ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಶಿವಣ್ಣವರು, ಯಾರೋ ನಮ್ಮ ತಾಲೂಕಿನ ಶಿಕ್ಷಕರ ಸಂಘದ ಅಧ್ಯಕ್ಷರು. ನಮ್ಮ ತಾಲೂಕಿಗೆ ಏನಾದರೂ ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿದ್ರೆ ಮುಂದೆ ನಿಂತು ಅವ್ರ ಜೊತೆಯಲ್ಲಿ CSR ಫಂಡ್ ತರೋದಕ್ಕೆ ಸಾಯಿ ಪ್ರಕಾಶ್ ಅವರು ಪಾಪ ಅವರು ತುಂಬ ರಿಸ್ಕ್ ತಗೋತಾರೆ. ಈ CSR ಫಂಡ್ ಹೋಗಿ ಕಂಪ್ನಿಗಳನ್ನು ಕನ್ವಿನ್ಸ್ ಮಾಡಿ ಅವ್ರಿಗೆ ಇಂಥ ಕಡೆಗೆ ಇಂಥ ಕೆಲಸ ಆಗಬೇಕು ಅಂತೇಳಿ ಅವ್ರನ್ನು ಮನವರಿಕೆ ಮಾಡಬೇಕು ಕೊಡುವಂಥದ್ದಕ್ಕೆ ಕೂಡ ಅವರು ಕೂಡ ಹೆಚ್ಚಿನ ಒಂದು ಶ್ರಮವನ್ನು ವಹಿಸ್ತಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಶಿವಣ್ಣವರು ಅವರೆಲ್ಲ ಸ್ನೇಹಿತರು ಕೂಡ ಈ ನಮ್ಮ ಭಾಗದಲ್ಲಿ ಕೆಲಸ ಆಗಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಮಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಹೇಳಿ ಮಾತನ್ನು ತುಂಬ ಕೆಲಸ ಮಾಡಿದ್ವಿ. ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಬಹಳ ತುಂಬ ಕಷ್ಟಪಟ್ಟು ಯಾವುದೇ ಆಕಾಂಕ್ಷೆಗಳಿಲ್ಲದೆ ನಿಸ್ವಾರ್ಥವಾಗಿ ತಮ್ಮ ಸೇವೆಯನ್ನು ಮಾಡಿದರೆ ಮೊದಲಿಗೆ ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಮತ್ತು
ಪಂಚಾಯತಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ವಿ. ನೀವು ಆನೇಕಲ್ ತಾಲೂಕೆಲ್ಲ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲೂ ಯಾವ ಗ್ರಾಮ ಪಂಚಾಯತಿನೂ ಮಾಡಲಿಲ್ಲ ಈ ಥರದ ಕೆಲಸವನ್ನ. ಅನೇಕ ಯೋಜನೆಗಳು ಶ್ರೀಯರಿಗಿರ್ಬೋದು, ಮಕ್ಕಳಿಗೆ ಓದೋದಕ್ಕೆ 10,000 ರೂಪಾಯಿ, PUC ಓದಂಥ ಮಕ್ಕಳಿಗೆ 10,000 ಕೊಡುವಂಥದ್ದು, ಡಿಗ್ರಿ ಓದಂಥ ಮಕ್ಕಳಿಗೆ 10,000 ಕೊಡುವಂಥದ್ದು, ಡಿಗ್ರಿ ಪಾಸ್ ಆಗಿ ಮಾಸ್ಟರ್ ಡಿಗ್ರಿ ಮಾಡೋಂಥ ಮಕ್ಕಳಿಗೆ 10,000 ಕೊಡುವಂಥದ್ದು, ಅನೇಕ ಕಾರ್ಯಕ್ರಮಗಳು, ಮಕ್ಕಳ ಮನೆ ಇರ್ಬೋದು, ಕ್ಯಾಂಟೀನ್ ಇರ್ಬೋದು, ಅನೇಕ ಹೇಳೋದಾದ್ರೆ ನಾವು ಒಂದು ಲಿಸ್ಟ್ ದೊಡ್ಡ ಲಿಸ್ಟ್ ಅನ್ನ ತಯಾರು ಮಾಡಬೇಕಾಗ್ತದೆ. ಆ ಥರದ ಒಂದು ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮ ಪಂಚಾಯತ್ ಅನುಷ್ಠಾನ ಮಾಡಿದೆ. ಹೆಮ್ಮೆಯಿಂದ ಮತ್ತೊಮ್ಮೆ ನಾನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸದಸ್ಯರು ಈ ಥರದ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಅವರು ಮತ್ತೊಮ್ಮೆ ಈ ಗ್ರಾಮ ಪಂಚಾಯತಿಗೆ ಚುನಾವಣೆ, ಗ್ರಾಮ ಪಂಚಾಯತಿ ಮುಗ್ದೋಗ್ತದಂದ್ರೆ, ಗ್ರಾಮ ಪಂಚಾಯತಿ ಮುಗ್ದೋದ್ರೆ ಮುನ್ಸಿಪಲ್ ಬರ್ಬೋದು, ಇಲ್ಲ ಯಾವುದೋ ಒಂದು ನಗರಸಭೆ ಆಗ್ಬೋದು, ಇಲ್ಲ ಗ್ರೇಟರ್ ಬೆಂಗಳೂರು ಆಗ್ಬೋದು, ಅವಕಾಶ ಸಿಕ್ಕಿದ್ರೆ ಮತ್ತೆ ಅವರು ಮರು ಆಯ್ಕೆ ಆಗಬೇಕು. ಮತ್ತೆ ಈ ಗ್ರಾಮ ಪಂಚಾಯತಿಯ ಒಂದು ಆಡಳಿತ ಚುಕ್ಕಾಣಿಯನ್ನು ಹಿಡಿಬೇಕು, ಕೆಲಸವನ್ನ ಮಾಡಬೇಕು, ಜನರ ಋಣವನ್ನು ತೀರಿಸುವಂತ ಕೆಲಸವನ್ನು ಮತ್ತೆ ಮಾಡಬೇಕು. ಹಾಗಾಗಿ ಅವರೆಲ್ಲ ನಾನು ಮನವಿಯನ್ನು ಮಾಡ್ತೇನೆ, ಅವಕಾಶ ಸಿಕ್ಕಿದ್ರೆ ನೀವು ಮತ್ತೆ ನಿಲ್ಲಬೇಕು, ನಿಂತು ಗೆದ್ದು ಬರಬೇಕು ಅಂತ ನಾನು ಭಗವಂತನಲ್ಲಿ ಆ ಭಗವಂತನ ಕೇಳ್ಕೊಳ್ತಾ, ಏನು ಇವತ್ತು ನೀವೆಲ್ಲರೂ ತುಂಬಾ ತಮಗೆ ನೋವಾಗಿರ್ಬೋದು, ಇನ್ನ ನಾನು ಒಂದು 5 ವರ್ಷ ಅವಧಿ ಸಿಗ್ಬೇಕಂತ ಆ ನೋವನ್ನು ಮನವಿ ಮತ್ತೆ ನಿಮಗೆ ಸಿಗ್ತದೆ. ಭಗವಂತ ಕೆಲಸ ಮಾಡಿದ್ರೆ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮತ್ತೆ ಅವಕಾಶ ಸಿಗ್ತದೆ, ಯಾರು ಕೆಲಸ ಮಾಡಲ್ಲ ಅವ್ರಿಗೆ ಅವಕಾಶ ವಂಚಿತರಾಗ್ತಾರೆ. ಕೆಲಸ ಮಾಡಿದವರಿಗೆ ಖಂಡಿತವಾಗಿ ಮತ್ತೊಮ್ಮೆ ಅವಕಾಶ ಸಿಗ್ತದೆ. ಹಾಗಾಗಿ ಅನೇಕರಲ್ಲಿ ಎಲ್ಲರೂ ಕೆಲಸ ಮಾಡಿದಾರೆ, ಎಲ್ಲ ಮುಖಗಳು ಕೆಲಸ ಮಾಡಿದ ಮುಖಗಳೇ ಕಾಣಿಸ್ತದೆ, ಕೆಲಸ ಮಾಡಿದ ಮುಖಗಳು ಕಡಿಮೆ ಇದೆ. ಅದರಲ್ಲಿ ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು ಬಹಳ ನಿಷ್ಠೆ ವಹಿಸಿ ಕೆಲಸ ಮಾಡಿದ್ದಾರೆ. ಅಲ್ಲ, ಕೆಲಸ ಎಲ್ಲರೂ ಮಾಡಿದ್ರು. ನಾನು ಯಾವ ಗ್ರಾಮ ಪಂಚಾಯತ್ ಸದಸ್ಯರನ್ನ ಕೆಲಸ ಮಾಡಿಲ್ಲ ಅಂತ ನಾನು ಹೇಳೋಕ್ಕಲ್ಲ, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೆಲಸ ಮಾಡಿದ್ರೆ. ಅದರ ಹಿಂದೆಗಡೆ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತುಂಬಾ ಶ್ರಮ ವಹಿಸಿ ಅವರಿಗೆ ಸಾಥನ್ನ ಕೊಟ್ಟು ಅವರು ಕೆಲಸ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಮುರಳಿ ಅವರಿಗೆ ಮತ್ತು ನಮ್ಮ ಕಾರ್ಯದರ್ಶಿಗಳಾದಂತಹ ಇವರು ಯಾರು ನಮ್ಮ ಯೋಗೇಶ್ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಹಾಗಾಗಿ ಮತ್ತು ಅದರ ಜೊತೆಗೆ ನಮ್ಮ ಶ್ರೀಧರ್ ಅವರ ಅಕೌಂಟ್ ಆಫೀಸರು ಮತ್ತೆ ಬಿಲ್ ಕಲೆಕ್ಟರ್ಗಳಾದಂತಹ ಸಂಪಂಗಿ ಪ್ರಕಾಶ್ ಇರ್ಬೋದು, ಲೋಕೇಶ್ ಇರ್ಬೋದು, ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಗ್ರಾಮ ಪಂಚಾಯತಿಗೆ ಒಳ್ಳೆ ಹೆಸರನ್ನ ತರುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಅವರಿಗೆ ಭಗವಂತ ಒಳ್ಳೆ ಅವಕಾಶಗಳು ಅವ್ರಿಗೂ ಸಿಗಲಿ, ಗ್ರಾಮ ಪಂಚಾಯತ್ ಹೋದ್ರೆ ಅವರು ಒಳ್ಳೆ ಅವಕಾಶಗಳನ್ನ ಸಿಕ್ಕಿ ಒಳ್ಳೆ ಅಧಿಕಾರಿಗಳಾಗಿ ಈ ರಾಜ್ಯದಲ್ಲಿ ಕೆಲಸ ಮಾಡಿ ಒಳ್ಳೆ ಉದ್ಯೋಗದಲ್ಲಿ ಕೂಡ ನಾನು ಆಸೆಯನ್ನ ವ್ಯಕ್ತಪಡಿಸ್ತಾ ಅವರಿಗೂ ಭಗವಂತ ಒಳ್ಳೇದು ಮಾಡಿ, ಮತ್ತು ಏನು ಗ್ರಾಮ ಪಂಚಾಯತಿನಲ್ಲಿ ಜನಸಾಮಾನ್ಯರಿಗೆ ಒಳ್ಳೆ ಕೆಲಸವನ್ನ, ಒಳ್ಳೆ ಸಾರ್ವಜನಿಕರಿಗೆ ಒಳ್ಳೆ ರೀತಿಯ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ತಾವು ಕೂಡ ಮುಂದಿನ ದಿನಗಳಲ್ಲಿ ಯಾರಾದರೂ ಗ್ರಾಮ ಪಂಚಾಯತಿ ಇಲ್ದಿದ್ರೆ ಹೋಗ್ಲಿ, ಯಾವುದೇ ಒಂದು ಚುನಾವಣೆ ನಿಂತಾಗ ತಾವೆಲ್ಲರೂ ಮತ್ತೆ ಆಶೀರ್ವಾದ ಮಾಡಬೇಕು, ಅವರಿಗೆ ಸಹಾಯವನ್ನು ಮಾಡಬೇಕು, ಈ ತರದ ಒಂದು ಬಾಡಿಗೆ ಮತ್ತೆ ತರಬೇಕು, ಕೆಲಸವನ್ನ ಮಾಡಕ್ಕೆ ಅವಕಾಶ ತಾವೆಲ್ಲರೂ ಮಾಡಿಕೊಡ್ಬೇಕು ಅಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಆ ಒಂದು ಕೆಲಸವನ್ನ ತಾವೆಲ್ಲರೂ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ ಓಟಾಗಿ ಗೆಲ್ಲಿಸುವಂತ ಕೆಲಸವನ್ನ ತಾವೆಲ್ಲರೂ ಮಾಡ್ಬೇಕಂತ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ. ಹಾಗಾಗಿ ಏನಿವತ್ತು ಈ ಗ್ರಾಮ ಪಂಚಾಯತ್ ಇವತ್ತಿಗೆ ಅವಧಿ ಮುಕ್ತಾಯ ಆಗ್ತದೆ. ಮತ್ತೊಮ್ಮೆ ಏನು ಅಧ್ಯಕ್ಷರಾದಂತಹ ಮಂಜುಳಾ ನಾರಾಯಣರೆಡ್ಡಿ ಅವರಿಗೂ, ಉಪಾಧ್ಯಕ್ಷರಾದಂತಹ ಚಂದ್ರಕಲಾ ಯಲ್ಲಪ್ಪನವರಿಗೂ, ಮತ್ತು ನಮ್ಮ ಹಿಂದಿನ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿ ಅವರಿಗೂ, ಉಪಾಧ್ಯಕ್ಷರಾದಂತಹ ಬಾಬಣ್ಣ ಅವರಿಗೂ, ನಮ್ಮ ಕೃಷ್ಣಣ್ಣವರಿಗೂ, ಮತ್ತು ಎಲ್ಲ ನಮ್ಮ ಸದಸ್ಯರಿಗೂ, ಮತ್ತು ಇದರಿಂದ ಕೆಲಸ ಮಾಡಿದಂತಹ ನಮ್ಮ ರಾಮಕೃಷ್ಣ ಇರ್ಬೋದು, ಸದಾನಂದ ರೆಡ್ಡಿ ಇರ್ಬೋದು, ನಮ್ಮ ಅಡ್ವಾಣಿ ಇರ್ಬೋದು, ಮತ್ತು ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಬಹಳ ವಿಶೇಷವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯನ್ನ ಪ್ರಚಾರ ಮಾಡಿದಂತಹ ಎಲ್ಲ ತಾಲೂಕಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಒಳ್ಳೆ ಕೆಲಸಗಳನ್ನ ತಾಲೂಕಿನಾದ್ಯಂತ ಪ್ರಚಾರ ಮಾಡಿದಂತಹ ಮಾಧ್ಯಮ ಮಿತ್ರರವರಿಗೂ, ಮತ್ತು ಎಲ್ಲ ಇದರ ಕೆಲಸ ಮಾಡಿದಂತ ಅನೇಕ ಕಾರ್ಯಕ್ರಮಗಳು ಮಾಡಿದ್ವಿ. ನಾವು ಹೇಳ್ಬೇಕಾದ್ರೆ ಅನೇಕ ಕಾರ್ಯಕ್ರಮಗಳ ಮಾಡಿದ್ವಿ. ಆ ಕಾರ್ಯಕ್ರಮಗಳಲ್ಲಿ ನಾವು ಪ್ರೋಗ್ರಾಮ್ಗಳು ಮಾಡಿದಂತಹ ಆ ಸಮಯದಲ್ಲಿ ಅನಿಲ್ ಇರ್ಬೋದು, ಮತ್ತೆ ಕಾವೇರಿ ಇರ್ಬೋದು, ಇನ್ನೊಂದು ಅನಿಲ್ ಇರ್ಬೋದು, ಈ ತರದ ಅನೇಕ ಇದರ ಹಿಂದೆ ಕೆಲಸ ಮಾಡಿದಂತ ಅನೇಕರಿದ್ದಾರೆ. ಅವ್ರನ್ನ
ಜನ ಮಾಡಿದ್ದಾರೆ. ಹಾಗಾಗಿ ನಾನು ಅನ್ಯತಾ ಭಾವಿಸಬೇಡಿ, ಎಲ್ಲರೂ ಕೆಲಸ ಮಾಡಿ ಹೇಳ್ತಾ ಇದೆ ಅಂತಂದ್ರೆ ಮಸೂರ್ ಮಾಡಲ್ ಅಂತ ಒಂದು ಕೊಟ್ಟಿದ್ದೀವಿ. ಯಾಕೆಂತಂದ್ರೆ ಮಸೂರ್ ನಾವು ಬೇರೆ ಬೇರೆ ಎಜುಕೇಶನ್ ಇದನ್ನೆಲ್ಲ ಮಾತಾಡಿದ ಮುರಳಿಯವ್ರ ಜೊತೆ ಹೇಳಿದ್ವಿ. ಏನ್ ಮಾಡಲ್ಲ ಅಂತಂದ್ರೆ ಕೆಲವು ಕಾರ್ಯಕ್ರಮಗಳು ಮಾಡ್ತಾರೆ, ಇದಾದ್ಮೇಲೆ ಇನ್ನೊಬ್ರು ಬಂದ್ರೆ ಬಿಟ್ಬಿಡ್ತಾರೆ ಆ ಕಾರ್ಯಕ್ರಮ. ಆದ್ರೆ ನೀವು ಶುರು ಮಾಡಿದ್ದು ಯಾರು ಬಂದ್ರು ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂತ ಕಾರ್ಯಕ್ರಮ. ಅದು ಮೊದಲೇ ಒಂದು ಕಾರ್ಯಕ್ರಮ ಅಂದ್ರೆ ಮಕ್ಕಳಿಗೆಲ್ಲ ಕಿಟ್ ಕೊಡೋದು. ಒಂದು ಇಡೀ ಗ್ರಾಮ ಪಂಚಾಯತ್ ಇರ್ತಕ್ಕಂಥ ಎಲ್ಲ ಮಕ್ಕಳು, ಸ್ಕೂಲ್ ಮಕ್ಕಳಿಗೆ ಕಿಟ್ ಕೊಡ್ತಿರಲ್ಲ, ಹೆಲ್ತ್ ಕಿಟ್ಟು ಮತ್ತೆ ಮೆಟೀರಿಯಲ್ಸ್, ನೋಟ್ಬುಕ್, ಮತ್ತೊಂದು ಇಲ್ಲಿರ್ತಕ್ಕಂಥ ಪಂಚಾಯತಿನ ಎಲ್ಲ ಮಕ್ಕಳು ಏನು ಕೊಡ್ಕೊಳ್ಳೋದಿಲ್ಲ. ಅದು ಮಾಡಿದ್ರೆ ನೀವು ಸ್ಟಾರ್ಟ್ ಮಾಡಿದ್ರೆ ಅದಾಗಿ ರೆಡಿ ಮಾಡ್ಕೊಳ್ಳೋದು. ಮಕ್ಕಳ ಮನೆ ಅದು ಕೂಡ ತುಂಬ ಸಕ್ಸಸ್ಫುಲ್ ಸ್ಟೋರಿ. ಏನಂತಂದ್ರೆ ಇಡೀ ನಮ್ಮ ನೋಡಿದಾಗ ಅಂಥದ್ದು ಯಾವುದು ಮಾಡಿರಲಿಲ್ಲ ಬೇರೆ ಕಡೆ, ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಹಾಗೆ ಎರಡು ಬಾರಿ ಗಾಂಧಿ ಪುರಸ್ಕಾರಕ್ಕೆ ಮೂರು ಬಾರಿ ಗಾಂಧಿ ಪುರಸ್ಕಾರ ಕೊಡೋದು ಸುಮ್ಮನೆ ಕೊಡೋಲ್ಲ, ಹಲವಾರು ಮಾನದಂಡಗಳನ್ನು ಪರಿಶೀಲನೆ ಮಾಡ್ತಾರೆ. ಆ ಮಾನದಂಡಗಳನ್ನ ಆಧರಿಸಿ ಕೊಟ್ಟಿರೋದ್ರಿಂದ ಈ ಗ್ರಾಮ ಪಂಚಾಯತ್ ತಾವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ. ಒಂದೇ ಅದು ನೋಡಿ, ಒಂದೇ 5 ವರ್ಷದಲ್ಲಿ 3 ಬಾರಿ ಅಲ್ಲ ಸತತವಾಗಿ ಆ ಪ್ರಶಸ್ತಿಯನ್ನು ಪಡ್ಕೊಂಡ ಹೆಗ್ಗಳಿಕೆ ಹೊಸೂರು ಗ್ರಾಮ ಪಂಚಾಯತ್ ಸೇರ್ತದೆ. ಹಾಗಾಗಿ ಈ ಎಲ್ಲ ಒಂದು ರೀತಿಯಲ್ಲಿ ಎಲ್ಲ ಸೇರ್ತಕ್ಕಂಥವ್ರು ಕೆಲಸ ಮಾಡ್ತಕ್ಕಂಥ ಉದ್ದೇಶ ಇಟ್ಕೊಂಡು ಬಂದಾಗ ಇಂಥ ಸಾಧನೆ ಮಾಡೋದಕ್ಕೆ ಸಾಧ್ಯ ಅಂತ ನಾನಾದರೂ ಭಾವಿಸ್ತೀನಿ. ಇಲ್ಲಿ ನಮ್ಮ ಮಹಾದೇವ್ ಇದ್ರು, ಅವರ ಮಿಸಸ್ ಅಂಗನವಾಡಿ ಮೇಡಮ್ ಆಗಿದ್ರು, ಮತ್ತೆ ಇನ್ನೊಬ್ಬರು ಮಂಜುನಾಥ್ ರೆಡ್ಡಿ ಇದ್ರು. ಅವ್ರು ಈ ಅಂಗನವಾಡಿ ಇದ್ದಾಗ ಅಷ್ಟೇ ಇಡೀ ಇದರಲ್ಲಿ ಪರ್ಚೇಸ್ ಮಾಡಿಕೊಟ್ಟಿರೋದು ನನಗೆ ಗೊತ್ತಿದೆ, ನಿಮ್ದೊಂದೇ ಪಂಚಾಯತಿ ಅಂಗನವಾಡಿ ಜಾಗ CI ಸೈಟನ್ನ ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡಿಕೊಟ್ಟಿರೋದು ಇಲ್ಲಿ. ಆ ಜಾಗ ಕೊಟ್ಟಮೇಲೆ ಕಟ್ಟಡ ಕಟ್ಟಬೇಕು ಅಂತ ಶುರು ಮಾಡಿದಾಗ ಹೆಬ್ಬಾಳದಲ್ಲಿರ್ತಕ್ಕಂಥ ಕಂಪ್ನಿ ಆರೆಂಜ್ ತುಂಬಾ ಚೆಕ್ ಪೋಸ್ಟಲ್ ಕಂಪ್ನಿ ಇದೆ, ಹಲವಾರು ಕಡೆ ಇದೆ. ಅವರೆಲ್ಲರೂ ಕೊಡ್ಬೇಕಂದ್ರೆ 5-6 ತೋರಿಸ್ತೀವಿ. ಕೊನೆಗೆ ನೀವು ತುಂಬಾ ಐಡಿಯಲ್ ಆಗಿದೆ ಮಾಡಬೇಕು ಅಂತ ಹೇಳಿದಾಗ ಈಗ ಇಲ್ಲಿ ಬರೀ ಅಂಗನವಾಡಿ ಅಷ್ಟೇ ಅಲ್ಲ, ಅದೊಂದು ಸ್ಕಿಲ್ ಸೆಂಟರ್ ಆಗಿ ಮಾಡಬೇಕು ಅಂತ ಮಹಿಳೆಯರಿಗೆ ಬೇರೆ ಬೇರೆ ಇದನ್ನ ಕೆಲಸ ಮಾಡ್ತಕ್ಕಂಥ ಒಂದು ಕೇಂದ್ರವಾಗಿ ಮಾಡ್ಕೊಂಡಿದ್ದಾರೆ. ನನಗೆ ಗೊತ್ತಿದೆ ನಮ್ಮ ಆನೇಕಲ್ ತಾಲೂಕಲ್ಲಿ ಈ ರೀತಿ ಅಂಗನವಾಡಿ ಇದೇ ಫಸ್ಟ್ ಅನ್ಕೊಳ್ತೀವಿ. ಇಷ್ಟೊಂದು ಫೆಸಿಲಿಟಿ ಇರ್ತಕ್ಕಂಥದ್ದು ಮಾಡಿದರೆ ಇದಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಮಾತ್ರ ಮಾಡೋದು ಸಾಧ್ಯ. ಹಾಗಾಗಿ ಇನ್ನೊಂದು ವಿಶೇಷ ಇದೆ, ನಾನು ಸ್ವತಃ ಹೇಳೋದಾದ್ರೆ ನಮ್ಮ ಮನೆಯವರು ಹೊಸೂರು ಗ್ರಾಮ ಪಂಚಾಯತ್ ಎಲ್ಲ ಊರುಗಳಲ್ಲೂ ಟೈಲರಿಂಗ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸುಮಾರು ಎಲ್ಲ ಊರಲ್ಲೂ ಎಲ್ಲರೂ ಪರಿಚಿತರು. ಯಾವುದೋ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವರೇ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತದೆ ಇದ್ದಾರೆ. ಹಾಗಾಗಿ ಒಳ್ಳೆ ಕಾರ್ಯಕ್ರಮ, ಅದಕ್ಕೆಲ್ಲರೂ ಸೇವೆ ಮಾಡಬೇಕು ಅನ್ನೋ ಒಂದು ಕಮಿಟ್ಮೆಂಟ್ ಇದೆಯಲ್ಲ, ಅದಕ್ಕೆಲ್ಲರೂ ಕೂಡ ಒಂದು ಸಲಾಮ್. ಇಂಥ ಕೆಲಸ ಮಾಡೋದಕ್ಕೆ ಒಳ್ಳೇದಾಗಲಿ, ಇನ್ನಷ್ಟು ಅಭಿವೃದ್ಧಿ ಆಗಲಿ ಅಂತ ಆಶೆ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ. ಮತ್ತೆ ಮುರಳಿಯವರು ನಾನು ಇಬ್ಬರ ಜೊತೆ ಕೆಲಸ ಅವ್ರ ಜೊತೆ ಮಾಡಿದ್ದೀನಿ. ಶಶಿ ಕಿರಾಣಿ ಇದ್ರು, ಅವ್ರ ಜೊತೆ ಕೂಡ ಬೇರೆ ಬೇರೆ ಇದರಲ್ಲಿ ನಾವು ಮುರಳಿಯವರು ನಾವು ಎಜುಕೇಶನ್ ರಾಜ್ಯ ಮಟ್ಟಕ್ಕೆ ಹೋಗಿದ್ದು, ಅದರಲ್ಲೂ ಕೂಡ ಎಜುಕೇಶನ್ ಏನಾಗುತ್ತೆ ಅಂತ ಇದನ್ನ ಮಾಡುವಾಗ ಮಾತಾಡಿದ್ರೆ ಮುರಳಿಯವರು ಕೂಡ ಧನ್ಯವಾದಗಳು ಸಲ್ಲಿಸಿ ಮಾತ್ರ ಮುಗಿಸ್ತಾ ಇದ್ದೀನಿ. ಏನೇ ಕೆಲಸ ಬೇಕಾದ್ರೂ ಪಂಚಾಯತಿಯಲ್ಲಿ ನೀವು ಕೇಳ್ಕೋಬೋದು. ಕಾಯಕವೇ ಕೈಲಾಸ, ಕರ್ತವ್ಯವೇ ದೇವರು ಅಂತ
ಶೆಟ್ಟಳ್ಳಿ ಗ್ರಾಮದ ರಾಮಲಿಂಗಾರೆಡ್ಡಿ ಸಾಹೇಬರು ಅಣ್ಣವರಿರ್ಬೋದು, ಇವರೆಲ್ಲರ ಮಾರ್ಗದರ್ಶನ, ಮತ್ತೊಬ್ಬ ಹಿರಿಯರು ನಮ್ಮ ಗುರುಗಳು ಆದಂತ ಮುನ್ಸಾಮರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅರ್ಧ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದಂತ 21 ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಏನು ಯಾವತ್ತು ಗ್ರೂಪ್ ಪಂಚಾಯತಿ ಪ್ರಾರಂಭವಾಯಿತು ಆವತ್ತಿಂದ ಈ ಗ್ರಾಮವನ್ನ ಮಾದರಿ ಗ್ರಾಮವಾಗಿ ಅಭಿವೃದ್ಧಿ ಮಾಡಲು ಶ್ರಮಿಸಿದಂತ ಎಲ್ಲ ಹಿರಿಯರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅಂದಿನಿಂದ ಇಂದಿನ ತನಕ ಎಲ್ಲ ಚುನಾಯಿತ ಪ್ರತಿನಿಧಿಗಳು ನಮ್ಮ ಅರ್ಧ ಗ್ರಾಮಗಳ ಅಭಿವೃದ್ಧಿಗೆ ಸರ್ವಾಂಗೀಣ ರೀತಿಯಲ್ಲಿ ಏನಿವತ್ತು ಕಸ ವಿಲೇವಾರಿ ಘಟಕ ಎಲ್ಲರೂ ಎಲ್ಲ ಯೋಜನೆಗಳನ್ನ ಹೇಳ್ತಾ ಬಂದಿದ್ದಾರೆ. ಕಸ ವಿಲೇವಾರಿ ಘಟಕವನ್ನ ನಾವು ಪ್ರಾರಂಭ ಮಾಡಿದಂತ ಸಂದರ್ಭದಲ್ಲಿ ಉತ್ತಮವಾಗಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಏನು ಇಡೀ ದೇಶದಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ಮಾಡ್ತಾ ಇರತಕ್ಕಂಥ ಒಂದು ಮಹತ್ತರವಾದಂತಹ ಕೆಲಸ, ಒಂದು ಲೀಟರ್ ಹಾಲಿಗೆ 10 ರೂಪಾಯಿಯನ್ನ ಮಂಜುಳಾ ಸೋಮಶೇಖರ್ ಅವರು ಇದನ್ನ ಪ್ರಾರಂಭ ಮಾಡಿದ್ರು 2 ರೂಪಾಯಿಗೆ. ಅದನ್ನ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ರಮೇಶ್ ರೆಡ್ಡಿ ಅವರು 10 ರೂಪಾಯಿ ಮಾಡಿದ್ರು. ಆವತ್ತಿನ ಈ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಹೃದಯವಂತ ಲೋಕಸಭಾ ಸದಸ್ಯರು ಡಾಕ್ಟರ್ CN ಮಂಜುನಾಥ್ ಅವರು ಹೇಳಿದರು, ಎಲ್ಲ ರೀತಿಯ ಅಭಿವೃದ್ಧಿಗಳನ್ನು ಮಾಡಲು ಶ್ರಮಿಸಿದಂತ ನಮ್ಮ ಕೊಟ್ಟು ವಾಹನ ಚಾಲನೆ ಮಾಡಲು ಮಾಡಿಕೊಟ್ರು. ಇದೆಲ್ಲವನ್ನು ತಿಳ್ಕೊಂಡು ಈ ಸಂದರ್ಭದಲ್ಲಿ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಾವು ಇಡೀ ದೇಶಕ್ಕೆ ಮರುದೂರು ಗ್ರಾಮ ಪಂಚಾಯತ್ ಅರ್ಧ ಗ್ರಾಮಗಳ ಬಡ್ಡಿ ಮಹಾಕಾಳಿಯ ಕೃಪೆಯಿಂದ ಮಾಡಲಾಗಿದ್ದೀವಿ, ಪ್ರಾಮಾಣಿಕವಾಗಿದ್ದೀವಿ, ಸತ್ಯದಿಂದ ನಡೆದಿದ್ದೀವಿ. ಇದೇ ರೀತಿ ಮುಂದೆ ನಾವು ಯಾವುದೇ ಹಂತದಲ್ಲಿ ಸರ್ಕಾರದ ಮುಂದೆ ಇವತ್ತು ಗ್ರಾಮ ಪಂಚಾಯತ್ ಅಂತ್ಯ ಅಂತ ನಮ್ಮ ಶಾಸ್ತ್ರಿ ಹೇಳಿದ್ರು. ಈ ಗ್ರಾಮ ಪಂಚಾಯತಿಗೆ ಅಂತ್ಯ ಆದ ತಕ್ಷಣ ಪುರಸಭೆಗಳು, ನಗರಸಭೆಗಳು ಯಾವುದೋ ಬರುತ್ತೆ, ಅಲ್ಲಿ ಇದೇ ರೀತಿ ಪ್ರಾಮಾಣಿಕವಾಗಿ ನೀವು ಚುನಾವಣೆಯಲ್ಲಿ ಗೆದ್ದು ನಮ್ಮ ಅರ್ಧ ಗ್ರಾಮಗಳನ್ನ ಮುನ್ನ ಉತ್ತುಂಗಕ್ಕೆ ಕೊಟ್ಟಲ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಅವರಿಗೆ ಏನು ನಮ್ಮ ಅರ್ಧ ಗ್ರಾಮಗಳ ಗ್ರಾಮ ದೇವತೆಯಾದಂಥ ಬಡ್ಡಿ ಮಹಾಲಿಂದ ಹೆಚ್ಚಿನ ಶಕ್ತಿಯನ್ನು, ಬಡ್ಡಿ ಮಹಾಕಾಲಿಂದ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ 4 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಬಲೋ ಭಾರತ್ ಮಾತಾ ಕಿ ಜೈ, ಕರ್ನಾಟಕಕ್ಕೆ. ತುಂಬಿ ಬರುತ್ತೆ. ಹಾಗೆ ನಿಮ್ಮ ಜೊತೆಗೆ ನಾವು ಒಂದು ಭಾಗವಾಗಿದ್ದೀವಿ. ಎಷ್ಟು ದಿನ ನಮಗೆ ಹೆಮ್ಮೆ ಅನಿಸಿದೆ. ಹಾಗೆ ನಮ್ಮ ಈ ತಾಲೂಕಿನಲ್ಲಿ ನಮ್ಮ ಪಂಚಾಯಿತಿ ಹೆಗ್ಗಳಿಕೆಗೆ ಒಂದು ಮೀಸಲಾಗಿದೆ. ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸದಸ್ಯರಾಗಿ ನಮ್ಮ ಗ್ರಾಮಗಳ ಅಭಿವೃದ್ಧಿಗೆ ಪರಿಪೂರ್ಣವಾಗಿ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸಿದ್ದೀವಿ. ಅದರ ಪ್ರತಿಫಲವಾಗಿ ನಮ್ಮ ಪಂಚಾಯಿತಿಯ ವಾರ್ಡ್ಗಳಲ್ಲಿ ಜನಪರ ಆಡಳಿತ ನೀಡಲು ಹಣಕಾಸು ಕ್ರೋಢೀಕರಣ ಬಹಳ ಮುಖ್ಯ ಆಗಿದೆ. ಈ ವಿಚಾರದಲ್ಲಿ ನಮ್ಮ ಸರಿಯಾದ ಯೋಜನೆಗಳ ಮೂಲಕ ಪಾರದರ್ಶಕವಾಗಿ ಅದನ್ನು ಜನರ ಅಭಿವೃದ್ಧಿಗೆ ಬಳಕೆ ಮಾಡಲು ಸಹ ಅಷ್ಟೇ ಪ್ರಮುಖವಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ನಂಬರ್ 1 ಸ್ಥಾನದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಹಾಗೆ ತುಂಬ ವಿಚಾರಗಳಲ್ಲಿ ಮೊದಲು ಗ್ರಾಮ ಪಂಚಾಯಿತಿ ಆಡಳಿತ ವರ್ಗನ ಮತ್ತು ಜನಪರ ಕಾರ್ಮಿಕರ ವರ್ಗವಾಗಿರ್ಬೋದು, ಬಡವರ ವರ್ಗವಾಗಿರ್ಬೋದು, ಶಿಕ್ಷಣ ವರ್ಗವಾಗಿರ್ಬೋದು, ಮಹಿಳಾ ಸಬಲೀಕರಣ ಆಗಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಕ್ರೋಢೀಕರಿಸಿ ಒಂದು ಹಂತದಲ್ಲಿ ಎಲ್ಲವನ್ನೂ ಸಮಾನಾಂತರವಾಗಿ ತೆಗೆದುಕೊಂಡು ಹೋಗುವುದು ನಮ್ಮ ಪಂಚಾಯಿತಿ ಬಹಳಷ್ಟು ಮುಂಚೂಣಿಯಲ್ಲಿದೆ. ಈ ಪಂಚಾಯಿತಿಯಲ್ಲಿ ನಾನು ಒಬ್ಬ ಸದಸ್ಯೆಯಾಗಿದ್ದೆ, ನಾನು ಒಬ್ಬ ಉಪಾಧ್ಯಕ್ಷ ಆಗಿದೆ, ಹಾಗೆ ಅಧ್ಯಕ್ಷ ಆಗಿದೆ ಅಂತ ಹೇಳಿ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಪುಣ್ಯವಂತೆ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಜೀವನದಲ್ಲಿ ಸಾಧನೆ ಏನಾದರೂ ಮಾಡಬೇಕು, ಇಲ್ಲಾಂದರೆ ಆ ಹೆಸರಿಗೂ ಉಸಿರಿಗೂ ಬೆಲೆ ಇರೋದಿಲ್ಲ ಎಂಬಂತೆ ಹಿರಿಯರ ನಾಡುನುಡಿಯಂತೆ ನಮ್ಮ ಸಾಧನೆ ಉಳಿದ ಯಾರಿಗೆಲ್ಲ ತೃಪ್ತಿ ತರೋದಕ್ಕಿಂತ ನಮ್ಮ ಮನಸ್ಸಿಗೆ ತೃಪ್ತಿ ತರಲಿಲ್ಲ ಎಷ್ಟು ಮಟ್ಟಿಗೆ ಅನ್ನೋದು ಬಹಳ ನಾವು ಪ್ರಶ್ನೆ ಮಾಡಿಕೊಡ್ಬೇಕಾದಂಥ ವಿಚಾರ. ಆ ನಿಟ್ಟಿನಲ್ಲಿ ನಿಂದನೆಗಳು, ಟೀಕೆಗಳು ಎಲ್ಲವನ್ನೂ ತಗ್ನೋತ್ತ ಸ್ವೀಕರಿಸೋಣ. ಹಾಗೆ ಒಳ್ಳೆಯದನ್ನು ಬಯಸಿದರೆ ಹಾಗೆ ಬೆನ್ನತ್ತಿ ಬರುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಯಾವುದೇ ಪ್ರತಿಫಲ ನಿರೀಕ್ಷೆ ಇಲ್ಲದೆ ಪ್ರಾಮಾಣಿಕವಾಗಿ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇವೆ. ಅದಕ್ಕೆ ನಮಗೆ ಬಹಳ ಆತ್ಮತೃಪ್ತಿ ಇದೆ. ನನಗೆ ಮತ ನೀಡಿ ಪ್ರಥಮ ಪ್ರಜೆಯನ್ನಾಗಿಸಿದ ನನ್ನ ಎಲ್ಲ ಜನರಿಗೆ ನನ್ನ ಕೈಲಾದ ಪ್ರಾಮಾಣಿಕ ಸೇವೆ, ಪಾರದರ್ಶಕ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನೀಡಿದ್ದೇನೆ. ಅದರಲ್ಲಿ ನನಗೆ ತುಂಬ ಆತ್ಮತೃಪ್ತಿ ಇದೆ. ಹಾಗೆ ಇನ್ನೊಂದು ವಿಚಾರ ಆಗಿರಬೇಕಂದ್ರೆ ನಮ್ಮ ಎಲ್ಲ ಅಧ್ಯಕ್ಷರು, ಹಿಂದೆ ಹೇಳಿದಂಥ ಅಧ್ಯಕ್ಷರು, ಈಗಿರ್ತಕ್ಕಂಥ ಅಧ್ಯಕ್ಷರು ಎಲ್ಲ ಕಾರ್ಯಕ್ರಮಗಳನ್ನು ಸಹ ಯಾರೆಲ್ಲ ಹೊಸ ಕಾರ್ಯಕ್ರಮಗಳನ್ನು, ಹೊಸ ಯೋಜನೆಗಳನ್ನು ತಂದು ಅದನ್ನು ಯಾವುದನ್ನು
ನಮ್ಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಬಹಳ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಸಿಬ್ಬಂದಿ ವರ್ಗ ಅವರನ್ನು ನಮ್ಮ ಬೆನ್ನೆಲುಬಾಗಿ ಹೇಳ್ಬೋದು. ಯಾಕಂದರೆ ಇನ್ನೊಂದರೆ ಅವರು ಸಹಕಾರ ಇಲ್ಲಾಂದರೆ ನಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಮ್ಮ ಮನಪೂರ್ವಕವಾಗಿ ತುಂಬುವುದಿಲ್ಲ ಧನ್ಯವಾದಗಳು. ಮಾಜಿ ಅಧ್ಯಕ್ಷರಿಗೆ ಎಲ್ಲರೂ ಆಮೇಲೆ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮಸ್ಥರಿಗೂ ಮತ್ತು ಎಲ್ಲ ನಮ್ಮ ಸದಸ್ಯರಿಗೂ ಇವರು ನಮ್ಮ
ಗ್ರಾಮ ಪಂಚಾಯಿತಿಗಳಿಗೆ ಇವತ್ತು ಕೊನೆಯ ಒಂದು ದಿನ. ಇವತ್ತು ಮರಸೂರು ಗ್ರಾಮ ಪಂಚಾಯಿತಿನಲ್ಲಿ ಮಂಜುಳಾ ನಾರಾಯಣ ರೆಡ್ಡಿಯವರು, ಹಾಗೆ ಉಪಾಧ್ಯಕ್ಷರು ಚಂದ್ರಕಲಾ ಅವರು, ಇವರು ಅಧ್ಯಕ್ಷರು, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ರಾಮಕೃಷ್ಣ ರೆಡ್ಡಿಯವರು ಮತ್ತು ಇನ್ನಿತರ ಎಲ್ಲ ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರೆಲ್ಲ ಇಲ್ಲಿ ಸೇರಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಶಿವಣ್ಣವರು ಬಂದು ವ್ಯಾಕ್ಸಿನ್ ಸೆಂಟರು ಮತ್ತು ಇವತ್ತು ಇಲ್ಲಿ ಅಂಗನವಾಡಿ ಮತ್ತು ಅದೇ ರೀತಿ ಆಸ್ಪತ್ರೆ ಮತ್ತು ಜಲ್ ಜೀವನ್ ಮಿಷನ್, ಕುಡಿಯೋ ನೀರು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ DL ಇದೆಲ್ಲ ಕೂಡ ಇವತ್ತು ಮಾಡಿದ್ದಾರೆ. ಮತ್ತು ಇದು ಮರಸೂರು ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಗ್ರಾಮದ ಅಭಿವೃದ್ಧಿಗೆ 5 ವರ್ಷಗಳ ಕಾಲ ಶ್ರಮ ಪಟ್ಟಿದ್ದಾರೆ. ಇದರಿಂದ ಎಲ್ಲರ ಪರವಾಗಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು, ಎಲ್ಲ ಸದಸ್ಯರುಗಳ ಸಹಕಾರ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದೇ ರೀತಿ ಹಿಂದೆ ಇದ್ದಂಥವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಸರ್, ಒಂದು ಕಡೆ ನಿಮ್ಮ ಹುಟ್ಟೂರು, ಜೊತೆಗೆ ಮರಸೂರು ಗ್ರಾಮ ಪಂಚಾಯತಿ ಈಗ ಇದೆ, 2 ಬಾರಿ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ಬಂದಿದೆ. ಮುಂದಿನ ದಿನಗಳಲ್ಲಿ GBA ವ್ಯಾಪ್ತಿಗೆ ಸೇರ್ಪಡೆ ಆಗುತ್ತಾ ಅಥವಾ ಹೆಂಗೆ? ಇಲ್ಲ, GBA ಏನೂ ಆಗಲ್ಲ, ಅದಿನ್ನೂ ಭಾಳ ದೂರ ಇದೆ. ಇನ್ನೂ ಸುತ್ತಮುತ್ತಲು ಅಭಿವೃದ್ಧಿ ಆಗಿರ್ತಕ್ಕಂಥ ಪ್ರದೇಶಗಳೆಲ್ಲ ಸೇರಿ ನಗರಸಭೆ ಆಗ್ಬೋದು. ಮರಸೂರು ಆಗುತ್ತೆ ಅಂತ ನಾನು ಹೇಳಲ್ಲ. ಹೆಚ್ಚು ಈಗ ಹೆಬ್ಬಗೋಡಿ ಅಲ್ವಾ, ಪಟ್ಟಣ ಪಂಚಾಯಿತಿ ಹೆಬ್ಬಗೋಡಿ ಆಯ್ತು, ಬೇರೆ ಉದ್ದಕ್ಕೂ ನ್ಯಾಷನಲ್ ವೇ ಉದ್ದಕ್ಕೂ ಸಾಕಷ್ಟು ಅಕ್ಕಪಕ್ಕ ಇರ್ತಕ್ಕಂಥದ್ದು ಲೇಔಟ್ಸು ಆಗೋಗಿದೆ. ಮತ್ತು ಸೂರ್ಯನಗರನೂ ಆಗಿರೋದ್ರಿಂದ ಅಲ್ಲಿ ನಗರಸಭೆಗಳು ಆಗ್ಬೋದು. ಇಲ್ಲಿ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ಪಟ್ಟಣ ಪಂಚಾಯಿತಿ ಆಗ್ಬೋದು. ಇನ್ನು ಮುಂದಕ್ಕೆ ಎಲ್ಲ ಬೆಳೆಯುತ್ತೆ. ಅಲ್ಲ, ಮಿನಿ ಕಾರ್ಪೊರೇಷನ್ ಆಗುತ್ತೆ. ಕುಡಿಯೋ ನೀರಿಂದು ಅಷ್ಟೇ. ಅನೇಕ ಬಾರಿ ನನ್ನ ಹತ್ರ ರಾಮಕೃಷ್ಣ ರೆಡ್ಡಿಯವರು ಬಂದು ಮತ್ತು ಎಲ್ಲ ಮುಖಂಡರೆಲ್ಲ ಬಂದು ಫೋನ್ ಮಾಡಿಸಿದ್ರು. ಫೈನಲ್ ಸಿಗ್ನೇಚರ್ ಆಗೋ ಟೈಮಲ್ಲಿ ಸ್ವಲ್ಪ ಪ್ರಪೋಸಲ್ ಸ್ವಲ್ಪ ತಪ್ಪಾಗಿತ್ತು. ಒಂದು ವಾರದಲ್ಲಿ ಅದನ್ನು ಕೂಡ ಬಂದ್ಬಿಡುತ್ತೆ, ಕುಡಿಯೋ ನೀರು, ಕಾವೇರಿ ನೀರು. ಸರ್, ಮೆಟ್ರೋ ಕಾಮಗಾರಿ ಸ್ಟೇಟ್ಗೆ ಮಾಡಲ್ಲ ಎಷ್ಟು ಬಿಲ್ಡಿಂಗ್? RMZ ಅವರು ಯಾವ ಫೌಂಡೇಶನ್? ಹಿರೇನ್ ಫೌಂಡೇಶನ್, ಅವಾನಿ ಫೌಂಡೇಶನ್ ಇವರ ಸಹಕಾರದಿಂದ ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ, ವಿಶಾಲವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಅಂಗನವಾಡಿನೂ ಇದೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಚಟುವಟಿಕೆಗಳಿಗೆ ಇಲ್ಲಿ ವಿಶಾಲವಾಗಿರ್ತಕ್ಕಂಥ ಜಾಗವನ್ನು ರಾಜ್ಯಕ್ಕೆ ಮಾದರಿ ಅಂತ ಹೇಳ್ತಾ ಇದ್ದಾರೆ. ಈ ಥರದ CSR ಫಂಡು ಈ ಥರ ಸದುಪಯೋಗ ಆಗಬೇಕು. ಫಂಡ್ ಕೊಟ್ಟಂಥವ್ರಿಗೆ ಧನ್ಯವಾದಗಳು. ಇದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಳಿ ಅಂತ ಮನವಿ. ಪಂಚಾಯತಿಯ ಮರಸೂರು ಗ್ರಾಮದಲ್ಲಿ ವಿವಿಧ ಕಟ್ಟಡಗಳ ಮತ್ತು ಕಾಮಗಾರಿಗಳ ಉದ್ಘಾಟನೆ ಮತ್ತು ಸವಲತ್ತುಗಳ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ವಿ. ಇವತ್ತು ಗ್ರಾಮ ಪಂಚಾಯತಿಯ ಅವಧಿ ಕಡೆ ದಿನ ಆದರೂ ಇವತ್ತು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಇವತ್ತು ಕಾಮಗಾರಿಗಳ ಉದ್ಘಾಟನೆ ಮತ್ತು ಕಟ್ಟಡಗಳ ಉದ್ಘಾಟನೆ ಮತ್ತು DL ವಿತರಣಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದಂಥ ಶಿವಣ್ಣವರು ಭಾಗವಹಿಸಿದರು ಮತ್ತು ರಾಮಲಿಂಗಾರೆಡ್ಡಿ ಅಣ್ಣವರು ಇವಾಗ ಬರ್ತಾ ಇದ್ದಾರೆ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ಇವತ್ತು ಏನು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಮಂಜುಳಾ ನಾರಾಯಣ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ಚಂದ್ರಕಲಾ ಯಲ್ಲಪ್ಪನವರು ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ರಾಮಕೃಷ್ಣಣ್ಣವರು ಮತ್ತು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳಾದಂತಹ ರಮೇಶ್ ರೆಡ್ಡಿ ಅವರು ಮತ್ತು ಚಂದ್ರಕಲಾ ಯಲ್ಲಪ್ಪನವರು, ಮಂಜುಳಾ ಸೋಮಶೇಖರ್ ಅವರು, ಉಪಾಧ್ಯಕ್ಷರಾದಂಥ ವೆಂಕಟಸ್ವಾಮರೆಡ್ಡಿ ಬಾಬಣ್ಣವರು ಮತ್ತು ಮಾಜಿ ಉಪಾಧ್ಯಕ್ಷರಾದಂಥ ಕೃಷ್ಣಪ್ಪನವರು ಮತ್ತು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಇವತ್ತು ಭಾಗವಹಿಸಿ ಇವತ್ತು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಏನು ಇವತ್ತು ಗ್ರಾಮ ಪಂಚಾಯತಿ ಈ ಅವಧಿಗೆ 5 ವರ್ಷ ಆಯಿತು. ಈ ಅವಧಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನು ಇವತ್ತು 21 ಜನ ಗ್ರಾಮ ಪಂಚಾಯತಿ ಸದಸ್ಯರು ಅವರ ಒಂದು ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅಂತ ನಾನು ಕೂಡ ಇವತ್ತು ಭಾವಿಸ್ತಾ ಇದ್ದೀನಿ. ಅವೆಲ್ಲರಿಗೂ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದೀನಿ. ಇವತ್ತು ಮರಸೂರು ಗ್ರಾಮ ಪಂಚಾಯತಿ ರಾಷ್ಟ್ರ ಮಟ್ಟದಲ್ಲೇ ಒಂದು ಹೆಸರನ್ನು ಗಳಿಸಿದಂಥ ಒಂದು ಗ್ರಾಮ ಪಂಚಾಯತಿ. ರಾಜ್ಯದಲ್ಲಿ 2 ಸಾರಿ ಈ ಅವಧಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಗ್ರಾಮ ಪಂಚಾಯತಿ ಮತ್ತು ಅನೇಕ ಒಂದು ಕಾರ್ಯಕ್ರಮಗಳು ಏನು ಸೋಲಾರ್ ದೀಪಗಳ ಅಳವಡಿಕೆ ಇರ್ಬೋದು, ಗ್ರಾಮ ಪಂಚಾಯತಿನಲ್ಲಿ ಮಕ್ಕಳಿಗೆ
ಒಂದು ಆರೋಗ್ಯ ಕಿಟ್ಟನ್ನು ನೀಡೋಂಥದ್ದು ಇರ್ಬೋದು, ಮಕ್ಕಳಿಗೆ ನೋಟ್ಬುಕ್ಸ್ ಕೊಡೋಂಥದ್ದು ಇರ್ಬೋದು, ಮತ್ತು 10,000 ರೂಪಾಯಿ PUCಗೆ ಸೇರಿದಂಥ ಮಕ್ಕಳಿಗೆ 10,000 ಮತ್ತು ಡಿಗ್ರಿಗೆ ಸೇರಿದಂಥ ಮಕ್ಕಳಿಗೆ 10,000 ಮತ್ತು ಮಾಸ್ಟರ್ ಡಿಗ್ರಿಗೆ ಸೇರಿದಂಥ ಮಕ್ಕಳಿಗೆ 10,000 ಕೊಡೋಂಥ ಇರ್ಬೋದು. ಮಕ್ಕಳ ಮನೆ ಇರ್ಬೋದು, LKG UKGಗೆ ಮತ್ತು ಏನು ಅಂಗವಿಕಲರಿಗೆ, ದಿವ್ಯಾಂಗರಿಗೆ ಪ್ರತಿ ತಿಂಗಳು 1,000ನ ಒಂದು ಅವ್ರ ಅಕೌಂಟ್ಗೆ ನೀಡೋಂಥ ಒಂದು ಕಾರ್ಯಕ್ರಮ ಇರ್ಬೋದು. ಹಾಲಿಗೆ ಪ್ರತಿ ಲೀಟ್ರಿಗೆ 10 ರೂಪಾಯಿನಂತೆ ಪ್ರತಿ ಲೀಟ್ರಿಗೆ ಪ್ರೋತ್ಸಾಹ ಧನವನ್ನು ಈ ಗ್ರಾಮ ಪಂಚಾಯತಿ ಕೊಡೋಂಥ ಕಾರ್ಯಕ್ರಮ ಇರ್ಬೋದು. ಅನೇಕ ಕಟ್ಟಡಗಳು ಇವತ್ತು ಯಾವುದೂ ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಬಾಡಿಗೆ ಕಟ್ಟಡಗಳು, ಶಾಲೆಗಳಿರ್ಬೋದು, ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿಲ್ಲ, ಎಲ್ಲ ಸ್ವಂತ ಕಟ್ಟಡದಲ್ಲಿ ಇವತ್ತು ನಿರ್ವಹಿಸ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಒಂದು ಅಂಗನವಾಡಿ ಇವತ್ತು ಉದ್ಘಾಟನೆ ಮಾಡಿದ್ವಿ. ಗ್ರಾಮ ಪಂಚಾಯತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೊಸ ಕಟ್ಟಡ, ಇನ್ನೊಂದು ಕಟ್ಟಡವನ್ನು ಒಂದು CSR ಒಂದು ಫಂಡ್ಸ್ನಲ್ಲಿ ಇವತ್ತು ಕೂಡ ಒಂದು ಹೊಸ ಕಟ್ಟಡನ ಉದ್ಘಾಟನೆ ಮಾಡಿದ್ವಿ. ಹಾಗಾಗಿ ಅನೇಕ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ತುಂಬ ಒಳ್ಳೆ ಕೆಲಸಗಳನ್ನು ಮಾಡಿದೆ. ಹಾಗಾಗಿ ನಮಗೆ ತುಂಬ ಹೆಮ್ಮೆ ಇದೆ. ಈ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳನ್ನು ಪ್ರತಿ ಮನೆಗೂ ಪ್ರತಿ ಸವಲತ್ತನ್ನು ನೀಡುವಂಥ ಕೆಲಸವನ್ನು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಗ್ರಾಮ ಪಂಚಾಯತಿ ಈ ಮರಸೂರು ಗ್ರಾಮ ಪಂಚಾಯತಿ ಅವಧಿ, ಗ್ರಾಮ ಪಂಚಾಯತಿಗಳ ಅವಧಿ ಇವತ್ತಿಗೆ 9ನೇ ತಾರೀಕು ಅಂತ್ಯ, ಲಾಸ್ಟ್ ಇವತ್ತು. ಈ ಕಾರ್ಯಕ್ರಮ ಇವತ್ತು ಇದೇ ಲಾಸ್ಟ್ ದಿವಸನೂ ಮರಸೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಪಥದಲ್ಲಿ ಸುಮಾರು ಕಾರ್ಯಕ್ರಮಗಳು ಉದ್ಘಾಟನೆ ಮಾಡಿದ್ದಾರೆ, ಕೆಲಸ ಮುಗಿಸಿ ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಅಷ್ಟೊಂದು ಸುಲಭ ಅಂತ ಗ್ರಾಮ ಪಂಚಾಯತಿ ನಡೆಸೋದು ಅಷ್ಟು ಕಷ್ಟ ಇತ್ತು. ಅದರಲ್ಲಿ ಇವರು ಈ ಹಣವನ್ನು ಕ್ರೋಢೀಕರಣ ಮಾಡಿ ಸುಮಾರು ಒಂದು 10 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕ್ರೋಢೀಕರಣ ಮಾಡಿ ಎಲ್ಲ ಕೆಲಸಗಳನ್ನ ಮಾಡಿ ಒಳ್ಳೆ ಅಂಗನವಾಡಿಗಳು, ರಸ್ತೆಗಳು ಮತ್ತು ವಿಶೇಷವಾಗಿ ರೈತರಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಜನಗಳಿಗೂ ಎಲ್ಲ ಸ್ಕೂಲ್ಗಳಿಗೂ ಸೇರ್ತದೆ. ಆದರೆ ಈ ರೈತರನ್ನು ಒಂದು ಗುರುತಿಸಿ 10 ರೂಪಾಯಿ ಸಹಾಯಧನ 1 ಲೀಟ್ರಿಗೆ ಅಂತ ಕೊಟ್ಟಿದ್ದಾರೆ ಅಂದರೆ ಈ ಗ್ರಾಮ ಪಂಚಾಯತಿ ಒಂಥರ ಅಪ್ಸೆಟ್ಟೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಸದಸ್ಯರು 21 ಜನನೂ ಕೂಡಿ ಒಗ್ಗಟ್ಟ ಕೆಲಸ ಮಾಡಿದ್ದಾರೆ. ಇದು ಪಕ್ಷ ಭೇದ ಇಲ್ಲ, ಇಲ್ಲಿ ಎಲ್ಲ ಜನಗಳು ಒಳ್ಳೇದು ಮಾಡಿದ್ದಾರೆ. ಇನ್ನು ಮುಂದೇನು ಯಾವುದೇ ಅಧಿಕಾರಿ ವರ್ಗ ಬರಲಿ, ನೋಡಲ್ ಆಫೀಸರಲ್ಲಿ ಯಾರೇ ಆಗಲಿ, ಇವ್ರು ಮಾಡಿರೋಂಥ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗಲಿ. ಏನು ಮುಂದೆ BBMP ಬರುತ್ತೋ ಇನ್ನೊಂದು ಬರುತ್ತೋ ಅದು ಗೊತ್ತಿಲ್ಲ, ಬರೋವರೆಗೂ ಅದನ್ನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮುಂದುವರಿಸ್ಕೊಂಡು ಹೋಗಲಿ, ಒಳ್ಳೆಯದಾಗಲಿ. ಅವ್ರು ಮಾಡಿರೋಂಥ ಕೆಲಸಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದು 2 ಮಾತನ್ನು ಹೇಳೋಕ್ಕೆ ಇಚ್ಛಪಡ್ತೀನಿ. ಏನು ಈ ದಿನ ನಮ್ಮ ಗ್ರಾಮ ಪಂಚಾಯತಿ, ಮರಸೂರು ಗ್ರಾಮ ಪಂಚಾಯತಿಯ ಕಡೆಯ ಮೀಟಿಂಗು, ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ನಾವು ಎಲ್ಲ ಫಲಕಗಳನ್ನು ಕಡೆ ದಿನವೂ ನಾವು ಹಾಕೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಮೊದಲಿಗೆ ನನ್ನ ಆಯ್ಕೆ ಮಾಡದಂತಹ ನನ್ನ ಮಡಿವಾಳ ಗ್ರಾಮದ ಎಲ್ಲ ನಾಗರಿಕ ಬಂಧುಗಳಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಇಡೀ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ಹಿಂದುಳಿದ ಗ್ರಾಮವಾಗಿತ್ತು. ಆ ಒಂದು ಗ್ರಾಮವನ್ನು ಅಭಿವೃದ್ಧಿಪಡಿಸಲಿಕ್ಕೆ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು. ಅವರ ಆಯ್ಕೆ ಮಾಡಿದ್ದು ಯಾವ ರೀತಿ ಮಾಡಿದ್ರು, ಅವ್ರಿಗೆ ಯಾವ ಕೆಲಸಗಳಾಗಬೇಕಾಗಿತ್ತೋ ಆ ಎಲ್ಲ ಕೆಲಸಗಳನ್ನು ನಾನು ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮತ್ತು ಉಪಾಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯು ರಾಜ್ಯದಲ್ಲಿಯೇ ಪ್ರಥಮ ಅಭಿವೃದ್ಧಿ ಗ್ರಾಮ ಪಂಚಾಯಿತಿಯಾಗಿ ಕೆಲಸ ಮಾಡಿದೆ. ಅಂತಹ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಸದಸ್ಯನಾಗಿ ಕೆಲಸ ಮಾಡಿರುವಂಥದ್ದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಇದೇ ರೀತಿ ಈ ಗ್ರಾಮ ಪಂಚಾಯತಿಯನ್ನು ಮುಂಬರುವ ಎಲ್ಲ ಸದಸ್ಯರುಗಳು ಇನ್ನೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋ ನಿಟ್ಟಿನಲ್ಲಿ ಕೊಂಡೊಯ್ಯಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ.
ಕೊನೆ ಹಂತ ಅಂತ ನಮಗೆ ಆಗ್ತಾ ಇದೆ. ಯಾಕೆಂದರೆ 5 ವರ್ಷದಿಂದ ನಾವು ಎಷ್ಟು ಕೆಲಸಗಳನ್ನು ಮಾಡಿದ್ದೀವಿ ಅಂತ ಎಲ್ರಿಗೂ ಗೊತ್ತು. ಅದು ಇವತ್ತು ತುಂಬ ನಮ್ಮ ಅವಧಿಯಲ್ಲಿ ಸಾಕಷ್ಟು ಸ್ವಲ್ಪ ಕೆಲಸಗಳನ್ನು ಮಾಡಿದ್ದೀವಿ. ಅದಕ್ಕೆ ತುಂಬ ನಮಗೆ ಸಂತೋಷ ಆಗ್ತಾಯಿದೆ. ನಮ್ಗೆ ಕೊಟ್ಟಿರೋ ಅವಧಿಯಲ್ಲಿ ನಾವು ಇದು ಡೈರಿ ಹತ್ರ ಕಾಂಪೌಂಡು, ಲಸಿಕೆ ಕೇಂದ್ರ, ಹಳೆ ಊರಿನ ಸಮುದಾಯ ಭವನ, ಜಲಜೀವನ್ ಇದು ನೀರು, ಆಮೇಲೆ ಇದು ಮಡಿವಾಳದಲ್ಲಿ ಇದು ಅಂಗನವಾಡಿ ಮತ್ತು ಹೈಸ್ಕೂಲ್ ಕಟ್ಟಡ ಇದೆಲ್ಲನೂ ಉದ್ಘಾಟನೆ ಮಾಡಿದ್ದೀವಿ. ತುಂಬ ನಮಗೆ ಕೊಟ್ಟಿರೋ ಅವಧಿಯಲ್ಲಿ ತುಂಬ ಕಡಿಮೆ ಅವಧಿಯಲ್ಲಿ ನಾವು ಇಷ್ಟು ಮಾಡಿದ್ದೀವಿ ಅಂತ ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಯಾಕೆಂದರೆ ಇವತ್ತು ನಾವು 5 ವರ್ಷದಿಂದ ನಾವು ಎಷ್ಟು ಇದು ಕೆಲಸಗಳನ್ನು ಮಾಡಿ ತುಂಬ ನಮ್ಮ ರಾಜ್ಯ ಮಟ್ಟಕ್ಕೆ ಇಲ್ಲ ನಮ್ಮ ಹಂತದಲ್ಲಿ ನಾವು ಏರಿದ್ವಿ ಅಂತ ಎಲ್ಲರೂ ತುಂಬ ಖುಷಿ ಆಗ್ತಾಯಿದೆ. ಪ್ರತಿಯೊಂದು ಒಂದು ರೈತರಿಗೆ ಹಾಲಿನದಾಗಲಿ, ಮಕ್ಕಳಿಗೆ ವಿದ್ಯಾಸಿರಿ ಆಗಲಿ, ಇದು ಊಟದ ಮನೆ ಆಗಲಿ, ಆಮೇಲೆ ಹೆಣ್ಣು ಮಕ್ಕಳಿಗೆ ಟೈಲರಿಂಗ್ ತರಬೇತಿ ಆಗಲಿ, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಹೆಣ್ಣು ಮಕ್ಕಳಿಗೆ ಎಲ್ಲ ಡ್ರೈವಿಂಗ್ ಲೈಸೆನ್ಸು, ಇನ್ನೂ ಸಾಕಷ್ಟು ನಮ್ಮ ಗ್ರಾಮ ಪಂಚಾಯಿತಿಯಿಂದ ನಮಗೆ ಎಲ್ಲ ಸಹಕಾರ ಕೊಟ್ಟು ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ವರ್ಗರು, ಆಮೇಲೆ ಇದು ಕಸದ ಘಟಕ ಅದು ತುಂಬ ನಮಗೆ ಎಲ್ಲರನ್ನು ಎಲ್ಲ ಸದಸ್ಯರು ಬಂದು ನೀರು, ರೋಡು, ಚರಂಡಿ, ಇದು ನೀರು ಕೊಡ್ತಾ ಇದ್ದಾರೆ. ನಮಗೆ ಕಸದ ಘಟಕ ಕೊಡಲೇ ಇಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು. ಅದು ನಮ್ಮ ಕನಸು ನೆನಸಾಯಿತು. ಅದನ್ನು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಆಡಳಿತ ಮಂಡಳದವರೆಗೂ ಎಲ್ಲ ಸಹಕಾರ ಕೊಟ್ಟು ನಮಗೆ ತುಂಬ ಖುಷಿಯಾಗುವಂಥ ಕೆಲಸ ಮಾಡಿದ್ದಾರೆ. ಆದರೂ ಇವತ್ತು ನಮಗೆ 5 ವರ್ಷ ಮುಗಿದಿದೆ. ಇನ್ನು ಮುಂದೆ ಬರುವ ಬೇರೆ ಯಾರಾದ್ರೂ ಸದಸ್ಯರಾಗಲಿ ಅಧ್ಯಕ್ಷರಾಗಿ ಈ ಕೆಲಸವನ್ನು ಮುಂದುವರಿಸಿ ನಮ್ಮ ಮೈಸೂರನ್ನು ಮೈಸೂರು ಮಾಡಲಿ ಅಂತ ನಮಗೆ ತುಂಬ ಆಶಿಸ್ತಾ ನಮಗೆ ಈ ಮಾತುಗಳನ್ನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಈ ದಿನ ನೂತನ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಹಮ್ಮಿಕೊಂಡಿದ್ವಿ. ಈ ದಿನ ನಮಗೆ ಸಮಾರಂಭ ಅಂತಲೂ ಹೇಳ್ಬೋದು. ನಾವು ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸದಸ್ಯರಾಗಿ ಅತ್ಯಂತ ಪಾರದರ್ಶಕವಾಗಿ ನಮ್ಮ ಆಡಳಿತ ವರ್ಗ ಆಗಿರ್ಬೋದು, ಸಿಬ್ಬಂದಿ ವರ್ಗ ಆಗಿರ್ಬೋದು ಅತ್ಯಂತ ಸಕಾರಾತ್ಮಕವಾಗಿ ನಾವು ಒಟ್ಟಾಗಿ ಕೆಲಸ ಮಾಡಿದ ಕಾರಣ ನಮಗೆ ಹಲವಾರು ಪುರಸ್ಕಾರಗಳು ನಮ್ಮ ಪಂಚಾಯಿತಿಗೆ ದೊರೆತಿದೆ. ನಮ್ಮ ಪಂಚಾಯಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಗಿ ಮತ್ತು ಆರೋಗ್ಯಕ್ಕೆ, ಹಾಗೆ ಮಹಿಳೆಯರ ಸಬಲೀಕರಣಕ್ಕೆ ಹಲವಾರು ರೀತಿಯಲ್ಲಿ ನಾವು ಒತ್ತನ್ನು ನೀಡ್ತಾ ನಮ್ಮ ಪಂಚಾಯಿತಿ ನಮ್ಮ ಕೈಯಲ್ಲಾದ ಎಲ್ಲ ಕೆಲಸಗಳನ್ನು ಅವರಿಗೆ ಸೇವೆಗಳನ್ನು ಒದಗಿಸ್ತಾ ಬಂದಿದ್ದೀವಿ. ನನಗೆ ಮತ ಹಾಕಿ ಗೆಲ್ಲಿಸಿದ ನನ್ನ ಪ್ರಥಮ ಪ್ರಜೆಯನ್ನಾಗಿ ಮಾಡಿದ ನನ್ನ ಜನತೆಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಇದೆ. ಮುಂದಿನ ದಿನಗಳಲ್ಲಿ ಸಹ ಯಾವುದೇ ಅವಕಾಶಗಳನ್ನು ದೊರೆತರೆ ನಾವು ಸದಾ ಅವರ ಸೇವೆಗೆ ಸಿದ್ಧ ಅಂತ ಹೇಳಲಿಕ್ಕೆ ಇಚ್ಛಿಸ್ತೀನಿ. ಧನ್ಯವಾದಗಳು.